ಈಗ ಗಟ್ ಹೆಲ್ತ್ ಅಂತ ಬಂದಾಗ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಹೊಟ್ಟೆಯ ಒಳಗಿರುವಂಥ ಗಟ್ ಮೈಕ್ರೋಬ್ಸ್ ಏನಿದೆ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿದೆ ಅವುಗಳನ್ನು ಕಂಫರ್ಟಾಗಿ ಇಟ್ಕೋಬೇಕು. ಇನ್ನೊಂದು ನಿದ್ದೆ ಬಹಳ ಮುಖ್ಯ ಆಗುತ್ತೆ. ನಾವು ಸರಿಯಾಗಿ ನಿದ್ದೆ ಮಾಡೋರು ಬಹಳ ಕಮ್ಮಿ ಅಂತ ಹೇಳ್ತೀನಿ. ಯಾಕಂದರೆ 6 ಅವರು 5 ಅವರು ನಂಗೆ ಸಾಕು ಅಂದ್ಕೊಂಡು ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ನಿಮ್ಗೆ ಸಾಕಾಗಿರಲ್ಲ, ಅಂದರೆ ನೀವು ಸಾಕು ಅಂದ್ಕೊಂಡಿರ್ತೀರಿ. ಮೊದಲು ನಾವು ತಿಂತಾ ಇದ್ದ ಆಹಾರದಲ್ಲಿ ಒಂದು ಸೆಗ್ಮೆಂಟ್ ಇತ್ತು, ಒಂದು ರೀತಿ ಇತ್ತು. ನಮ್ಮ ಹಿಂದಿನವ್ರು ತಿಂತಾ ಇದ್ದಾಗ ಅವರ ಆಹಾರದಲ್ಲಿ ಎಲ್ಲ ಆಹಾರಗಳು ಒಂದು ತಟ್ಟೆನಲ್ಲಿ ಅವರೆಲ್ಲ ಬಡಿಸ್ಕೊಂಡ್ರೆ ತರಕಾರಿ ಇರ್ತಿತ್ತು, ಅಲ್ಲಿ ಇದು ಪ್ರೋಟೀನ್ನ ಅಂಶ ಏನು ಬೇಕು ಅದು ಇರ್ತಿತ್ತು, ಎಷ್ಟು ಬೇಕು ಅಷ್ಟೇ ಕಾರ್ಬೋಹೈಡ್ರೇಟ್ಸ್ ಇರ್ತಿತ್ತು, ಅದಕ್ಕೆ ಫೈಬರ್ನ ಅಂಶ ಚೆನ್ನಾಗಿ ಹೋಗ್ತಾ ಇತ್ತು, ಫ್ಯಾಟ್ ಇರ್ತಿತ್ತು, ಎಲ್ಲ ಥರದ ಆಹಾರಗಳು ಅವರ ಆಹಾರದಲ್ಲಿ ಸೇರ್ಕೊಂಡಿರ್ತಿತ್ತು. ಈಗ ನಾವು ಮೇಜರ್ ಆಗಿ ನಮ್ಮ ಕನ್ವೀನಿಯೆಂಟ್ ಫುಡ್ಗೆ ಹೋಗಿದ್ದೀವಿ, ಅಥವಾ ನಮ್ಮ ಬಾಯಿ ರುಚಿಗೆ, ನಾವು ಹೊಟ್ಟೆಗಾಗಿ ಅಥವಾ ನಮ್ಮ ದೇಹಕ್ಕಾಗಿ ತಿಂತಾ ಇಲ್ಲ, ನಾಲ್ಗೆಗಾಗಿ ತಿನ್ನೋದು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಒಂದು, ನಾವು ತಿನ್ನುವಂಥ ಆಹಾರದ ಸ್ಪೀಡ್ ಹೇಗಿರುತ್ತೆ, ಭಾಳ ವೇಗವಾಗಿ ನಾವು ಆಹಾರ ತಿಂತಾ ಇದ್ರೆ ನಾವು ಆಹಾರದ ಜೊತೆಗೆ ಗಾಳಿಯನ್ನು ಸೇವನೆ ಮಾಡಿರ್ತೀವಿ. ಅದು ಕೂಡ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಬಾಯಿ ವಾಸನೆ ಬರೋದು ನಮ್ಮ ಓರಲ್ ಹೆಲ್ತ್ ಅಥವಾ ನಮ್ಮದು ಕ್ಯಾವಿಟಿ ಹೆಲ್ತ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಹೊಟ್ಟೆಯೊಳಗೆ ಆಸಿಡಿಕ್ ಲೆವೆಲ್ ಚೆನ್ನಾಗಿಲ್ಲದೆ ಇದ್ದಾಗ, ಅಂದರೆ ನಮ್ಮ ಹೊಟ್ಟೆ ತುಂಬ ಅಲ್ಕಲಿನ್ ಸ್ಟೇಟಲ್ಲಿದ್ದಾಗ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ. ಈ ಚೆನ್ನಾಗಿ ಆಗದೇ ಇದ್ದಾಗ ಅದರಿಂದ ಕೂಡ ನಮಗೆ ಬಾಯಿ ಸ್ಮೆಲ್ ಬರುವಂಥದ್ದು, ಮಾತಾಡುವಾಗ ಸ್ಮೆಲ್ ಬರುವಂಥದ್ದು ಇವೆಲ್ಲ ಆಗುತ್ತೆ. ಮೊಳಕೆ ಕಟ್ಟಿರುವಂಥ ಕಾಳಲ್ಲಿ ನಿಮಗೆ ಪ್ರೋಟೀನಿನ ಅಂಶ ಚೆನ್ನಾಗಿರುತ್ತೆ, ಫೈಬರ್ನ ಅಂಶ ಕೂಡ ಚೆನ್ನಾಗಿರುತ್ತೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ನಿಜ, ಕೂತ್ಕೊಂಡು ಊಟ ಮಾಡೋದು, ಕಂಫರ್ಟ್ ಆಗಿ ಊಟ ಮಾಡೋದು ಏನಿದೆ, ಅದರಲ್ಲೂ ನೆಲದ ಮೇಲೆ ಕೂತು ಊಟ ಮಾಡೋದು ಅಂತ ಏನು ಹೇಳ್ತಾರೆ, ಆಗ ನಮ್ಮ ಡೈಜೆಷನ್ ಕ್ರಿಯೆ ಸರಾಗವಾಗಿ ಆಗುತ್ತೆ. ಅಂದರೆ ಈಗ ಫುಡ್ ಪೈಪಿಂದ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ನಿಮ್ಮ ಹೊಟ್ಟೆಗೆ ನೀವು ರೆಸ್ಟೇ ಕೊಡೋದಿಲ್ಲ, ತಿಂತಾನೇ ಇರ್ತೀರಿ, ಅದು ಕೆಲಸ ಮಾಡ್ತಾನೇ ಇರುತ್ತೆ. ಆದರೆ ಹೊಟ್ಟೆ ಒಳಗೆ ಬೇಕಾಗುವಂಥ ಆ ಎನ್ವಿರಾನ್ಮೆಂಟೇ ಇರೋದಿಲ್ಲ ಅಂದಾಗ ನೀವು ಮೇಲಿಂದ ಮೇಲೆ ಫುಡ್ ಕೊಟ್ಟಾಗ ಅದು ಡೈಜೆಷನ್ನ ಡಿಸ್ಟರ್ಬ್ ಮಾಡುತ್ತೆ, ಡೈಜೆಷನ್ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ. ಗಟ್ ಮೈಕ್ರೋಬ್ಸ್, ಕೆಟ್ಟ ಮೈಕ್ರೋಬ್ಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅಥವಾ ಬೇಡದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಇದು ಗಟ್ ಹೆಲ್ತನ್ನು ಹಾಳು ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕೆ ಪದೇ ಪದೇ ಹಸಿವಿಲ್ಲದೆ ಇದ್ರೂ ಕೂಡ ತಿನ್ನುವಂಥ ಅಭ್ಯಾಸ ಇದ್ರೆ ಅದನ್ನು ಖಂಡಿತವಾಗ್ಲೂ ನಿಲ್ಲಿಸಬೇಕು. ಮೇಡಮ್, ಈಗ ಬಿಸಿನೀರು ಕುಡಿದ್ರೆ ಅಥವಾ ಲೆಮನ್ ವಾಟರ್ ಕುಡಿದ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ, ಹೌದಾ? ನಮಗೆ ತಿನ್ನುವುದು ಒಂದು ಗೀಳಾಗಿದೆ, ಬೋರ್ ಆಗುತ್ತೆ. ಇರಬೇಕು, ನಾನು ಸುಮ್ಮನೆ ಕೂತ್ ಕೆಲಸ ಮಾಡೋದು ನನಗೆ ಬೋರ್ ಆಗುತ್ತೆ, ಈ ಕಾರಣಕ್ಕೆ ನಾನು ತಿಂತೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಹೊರಭಾಗದಲ್ಲಿ ಸಣ್ಣ ಗಾಯ ಆದ್ರೂ ಕೂಡ ನಮಗೆ ಕಾಣಿಸುತ್ತೆ, ಆದ್ರೆ ನಮ್ಮ ದೇಹದ ಒಳಭಾಗದಲ್ಲಿ ಆಗುವಂತ ವ್ಯತ್ಯಾಸ ನಮಗೆ ಕಾಣಿಸೋದಿಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಆರೋಗ್ಯದಲ್ಲಿ ಇದು ವ್ಯತ್ಯಾಸವನ್ನ ಕಾಣಿಸುವಂತ ತರ ಮಾಡುತ್ತೆ. ಅಂದ್ರೆ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳು ದೇಹದ ಒಳಭಾಗದಲ್ಲಿ ಆದಾಗ ಅದು ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಅದರಲ್ಲಿ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಗಟ್ ಹೆಲ್ತ್, ಅಂದ್ರೆ ನಮ್ಮ ಕರುಳಿನ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನುವಂಥದ್ದು. ಹಾಗಿದ್ರೆ ಕರುಳಿನ ಆರೋಗ್ಯವನ್ನ ನೋಡಿಕೊಳ್ಳುವಂಥದ್ದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ? ಒಂದು ವೇಳೆ ಅಲ್ಲಿ ಏನಾದ್ರೂ ಏರುಪೇರಾದಾಗ ಯಾವ ಹೆಲ್ತ್ ಇಶ್ಯೂಸ್ ಬರ್ಬೋದು, ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡಬೇಕು, ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪಲ್ಲವಿ ಇಡೂರು, ಡಯಟಿಷಿಯನ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್, ಅನುಪಲ್ಲವಿ ಡಯಟ್ ಕ್ಲಿನಿಕ್, ಪ್ಯಾಲೇಸ್ ರೋಡ್, ಬ್ಯಾಂಗ್ಳೂರ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಗೇನ್. ಸೊ ಇತ್ತೀಚಿನ ದಿನಗಳಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತ ಸಮಸ್ಯೆ ಕಂಪ್ಯಾರಿಟಿವ್ಲಿ ದೋಸ್ ಡೇಸ್ ಜಾಸ್ತಿ ಆಗ್ತಾನೆ ಇದೆ. ಯಾವ ಕಾರಣಕ್ಕೋಸ್ಕರ ಅಂತ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದನೇ ಹೇಗೆ? ಖಂಡಿತ ಇದು ನಮ್ಮ ಲೈಫ್ ಸ್ಟೈಲಿಂದ ನಾವೇ ಮಾಡ್ಕೊಂಡಿರೋದು. ಒಂದು ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು. ನಾವು ಯಾರು ಇವಾಗ ಬಹಳಷ್ಟು ಜನ ಮೇ ಬಿ ಬಹುತೇಕರು ಬೇಗ ಎದ್ದು ಲೈಫ್ ಸ್ಟೈಲ್ ಶುರು ಮಾಡಿ, ಅಂದರೆ ದಿನದ ಚಟುವಟಿಕೆಯನ್ನು ಶುರು ಮಾಡಿ ಟೈಮಿಗೆ ತಿಂದು ಟೈಮ್ಗೆ ಮಲ್ಕೊಳ್ಳುವಂಥ ಜನಗಳು ತುಂಬ ಕಡಿಮೆ. ಅದು ಒಂದು ಕಾರಣ. ಆಮೇಲೆ ತಿನ್ನುವ ಆಹಾರದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿ ಹೋಗಿದೆ. ಮೊದಲು ನಾವು ತಿಂತಾ ಇದ್ದ ಆಹಾರದಲ್ಲಿ ಒಂದು ಸೆಗ್ಮೆಂಟ್ ಇತ್ತು, ಒಂದು ರೀತಿ ಇತ್ತು. ನಮ್ಮ ಹಿಂದಿನವ್ರು ತಿಂತಾ ಇದ್ದಾಗ ಅವರ ಆಹಾರದಲ್ಲಿ ಎಲ್ಲ ಆಹಾರಗಳು ಒಂದು ತಟ್ಟೆನಲ್ಲಿ ಅವರೆಲ್ಲ ಬಡಿಸ್ಕೊಂಡ್ರೆ ತರಕಾರಿ ಇರ್ತಿತ್ತು, ಅಲ್ಲಿ ಇದು ಪ್ರೋಟೀನ್ನ ಅಂಶ ಏನು ಬೇಕು ಅದು ಇರ್ತಿತ್ತು,
ಎಷ್ಟು ಬೇಕೋ ಅಷ್ಟೇ ಕಾರ್ಬೋಹೈಡ್ರೇಟ್ಸ್ ಇರ್ತಿತ್ತು, ಅದಕ್ಕೆ ಫೈಬರ್ನ ಅಂಶ ಚೆನ್ನಾಗಿ ಹೋಗ್ತಾ ಇತ್ತು, ಫ್ಯಾಟ್ ಇರ್ತಿತ್ತು, ಎಲ್ಲ ಥರದ ಆಹಾರಗಳು ಅವರ ಆಹಾರದಲ್ಲಿ ಸೇರ್ಕೊಂಡಿರ್ತಿತ್ತು. ಈಗ ಹಾಗಲ್ಲ. ಈಗ ನಾವು ಮೇಜರ್ ಆಗಿ ನಮ್ಮ ಕನ್ವೀನಿಯೆಂಟ್ ಫುಡ್ಗೆ ಹೋಗಿದ್ದೀವಿ, ಅಥವಾ ನಮ್ಮ ಬಾಯಿ ರುಚಿಗೆ, ನಾವು ಹೊಟ್ಟೆಗಾಗಿ ಅಥವಾ ನಮ್ಮ ದೇಹಕ್ಕಾಗಿ ತಿಂತಾ ಇಲ್ಲ, ನಾಲ್ಗೆಗಾಗಿ ತಿನ್ನೋದು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇದೇನಾಗುತ್ತೆ, ನಾವು ನಮ್ಮ ಟೇಸ್ಟ್ಗೋಸ್ಕರ ತಿಂತಾ ಇರೋದ್ರಿಂದ ಬಹಳಷ್ಟು ಆಹಾರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆಹಾರದಿಂದ ಹೋಗುವಂಥ ನ್ಯೂಟ್ರಿಯೆಂಟ್ಸ್ಗಳಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ, ಮತ್ತು ಅದು ನಮ್ಮ ಹೊಟ್ಟೆಯ ಆರೋಗ್ಯ ಹಾಳು ಮಾಡುವಂಥ ಆಹಾರ ಜಾಸ್ತಿ ನಾವು ತಗೊತಾ ಇದ್ದೀವಿ. ಇದು ಎರಡನೇದು. ಇನ್ನೊಂದು, ನಿದ್ದೆ ಬಹಳ ಮುಖ್ಯ ಆಗುತ್ತೆ. ನಾವು ಸರಿಯಾಗಿ ನಿದ್ದೆ ಮಾಡೋರು ಬಹಳ ಕಮ್ಮಿ ಅಂತ ಹೇಳ್ತೀನಿ. ಯಾಕಂದರೆ 6 ಅವರು 5 ಅವರು ನಂಗೆ ಸಾಕು ಅಂದ್ಕೊಂಡು, ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ, ನಿಮ್ಗೆ ಸಾಕಾಗಿರಲ್ಲ, ಅಂದರೆ ನೀವು ಸಾಕು ಅಂದ್ಕೊಂಡಿರ್ತೀರಿ. ಅಂದರೆ ನಮ್ಮ ನಿದ್ದೆಗೆ ಒಂದು ಸೈಕಲ್ ಇದೆ. ಆ ಸೈಕಲ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಹಾಗೆ ಕಂಪ್ಲೀಟ್ ಆಗಿಲ್ಲ ಆದಾಗ ಅದು ನಮ್ಮ ಹೊಟ್ಟೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಓವರಾಲ್ ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಈ ಕಾರಣಕ್ಕೆ ಇವತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮಸ್ಯೆಯಿಂದ ಬಳಲ್ತಾ ಇರೋವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಇದರ ಜೊತೆಗೆ ಆಕ್ಟಿವಿಟಿ, ತುಂಬಾ ಕಮ್ಮಿ ಆಕ್ಟಿವಿಟಿ ಮಾಡೋರು ಬಹಳಷ್ಟು ಜನರ ಲೈಫ್ ಸ್ಟೈಲ್ ಸೆಡೆಂಟರಿ ಲೈಫ್ ಸ್ಟೈಲ್. ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಮ್ಮಿ ಇದೆ. ಆಫೀಸಿಗೆ ಬರ್ತಾರೆ, ಕೂತ್ಕೊಂತಾರೆ, ಕೆಲಸ ಮಾಡ್ತಾರೆ, ಅಥವಾ ಮನೆಯಲ್ಲೇ ಇದ್ರೆ ಮನೆಯಲ್ಲೇ ಕೂತು ಕೆಲಸ ಮಾಡ್ತಾರೆ. ಇನ್ನು ಓಡಾಟ ತುಂಬ ಕಮ್ಮಿ. ಓಡಾಡಿದ್ರೂ ವೆಹಿಕಲ್ ತೊಗೊಂಡು ಓಡಾಡೋದು, ಫಿಸಿಕಲಿ ನಾವು ಮೂವ್ ಆಗ್ತೀವಿ, ಫಿಸಿಕಲಿ ನಾವೇನೋ ಮಾಡ್ತೀವಿ, ಅದು ಬಹಳ ಕಮ್ಮಿ. ಅದಲ್ಲದೆ ನಾವು ಮೊದಲೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಫಿಸಿಕಲ್ ಮ್ಯಾನ್ಯುವಲ್ ವರ್ಕ್ ಜಾಸ್ತಿ ಇತ್ತು. ಈಗ ಮ್ಯಾನ್ಯುವಲ್ ವರ್ಕ್ ಕಮ್ಮಿ ಆಗಿರೋದ್ರಿಂದ ಅದಕ್ಕಾದರೂ ನಾವು ಮ್ಯಾನ್ಯುವಲಿ ನಮ್ಮ ದೇಹಕ್ಕೆ ಸ್ವಲ್ಪ ಫಿಸಿಕಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಮಾಡಬೇಕು ಅನ್ನುವಂಥ ಒಂದು ಪ್ರಜ್ಞೆ ಯಾರೂ ಬೆಳೆಸ್ಕೊಂಡಿಲ್ಲ. ಹಾಗಾಗಿ ಅದು ಕೂಡ ನಮ್ಮ ಹೊಟ್ಟೆಯ ಸಮಸ್ಯೆ ಜಾಸ್ತಿ ಆಗೋಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಕೆಲವರಿಗೆ ಪದೇ ಪದೇ ಹೊಟ್ಟೆಯಿಂದ ಗಾಳಿ ಹೋಗ್ತಾನೆ ಇರುತ್ತೆ. ಅಂದ್ರೆ ನಾವೇನು ಹೂಸ್ ಅಂತ ಕರಿತೀವಿ, ತುಂಬಾ ಜನ ಅದ್ ಕೇಳಿದಾಗ ಗೇಲಿ ಮಾಡ್ತಾರೆ. ಆದ್ರೆ ಅದು ಒಂದ್ ರೀತಿಲಿ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಹೋಗೋದಕ್ಕೆ ಕಾರಣ ಏನು? ಅದು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅನ್ನೋದನ್ನ ಸೂಚನೆ ಕೊಡುತ್ತೆ. ಹೌದು, ಗಟ್ ಹೆಲ್ತ್ ಹಾಳಾಗ್ತಾ ಇದ್ರೆ ನಮ್ಮ ದೇಹದಲ್ಲಿ ಒಂದು, ನಾವು ತಿನ್ನುವಂತ ಆಹಾರದ ಸ್ಪೀಡ್ ಹೇಗಿರುತ್ತೆ, ಬಹಳ ವೇಗವಾಗಿ ನಾವು ಆಹಾರ ತಿಂತಾ ಇದ್ರೆ ನಾವು ಆಹಾರದ ಜೊತೆಗೆ ಗಾಳಿಯನ್ನು ಸೇವನೆ ಮಾಡಿರ್ತೀವಿ, ಅದು ಕೂಡ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಇನ್ನು ಅದರ ಜೊತೆಗೆ ನಾವು ತಿನ್ನುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣ ಜಾಸ್ತಿ ಆಗಿ ನಮ್ಮ ದೇಹದ ಅಸಿಡಿಕ್ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಹೋದರೆ, ಆ ಅಸಿಡಿಕ್ ಲೆವೆಲ್ ಕುಗ್ತಾ ಹೋದ ಹಾಗೆ ಅದು ಕೂಡ ನಮಗೆ ಈ ಗ್ಯಾಸ್ನ ಸಮಸ್ಯೆಗೆ ಕಾರಣ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಪಚನ ಕ್ರಿಯೆ ಸರಿ ಆಗದೇ ಇದ್ದಾಗ, ಅಥವಾ ಸ್ಮಾಲ್ ಇಂಟೆಸ್ಟೈನಲ್ಲಿ ಓವರ್ ಗ್ರೋತ್ ಆಗಿದ್ದರೆ, ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗಿದ್ದರೆ, ಅದರಿಂದ ನಮ್ಮ ಪಚನ ಕ್ರಿಯೆ ಡಿಸ್ಟರ್ಬ್ ಆಗುತ್ತೆ. ಈ ಪಚನ ಕ್ರಿಯೆ ಡಿಸ್ಟರ್ಬ್ ಆಗಿದ್ದರೆ ಅದರಿಂದ ಕೂಡ ಕರೆಕ್ಟಾದ ರೀತಿಯಲ್ಲಿ ಆಹಾರ ಪಚನ ಆಗದೇ ಇದ್ದ ಹಾಗೆ ಅದೇ ಹಾಗೆ ಅದು ಸ್ಮಾಲ್ ಇಂಟೆಸ್ಟೈನಲ್ಲಿ ಶೇಖರಣೆ ಆಗೋದು, ಅಥವಾ ಹೊಟ್ಟೆಯಲ್ಲಿ ಶೇಖರಣೆ ಆಗೋದು, ಅಥವಾ ನಮ್ಮ ಇದಕ್ಕೆ ಹೋದಾಗ ಲಾರ್ಜ್ ಇಂಟೆಸ್ಟೈನ್ಗೆ ಹೋದಾಗ ಅದರ ಪಚನ ಸರಿ ಆಗದೆ ಇದ್ರೆ ಅದು ಕೂಡ ಈ ಸಮಸ್ಯೆಗೆ ಕಾರಣ ಆಗುತ್ತೆ. ಸೊ ನಮ್ಮ ಡೈಜೆಷನ್ ಇನ್ಕಂಪ್ಲೀಟ್ ಆದಾಗ ಅದರಿಂದ ನಮಗೆ ಈ ಫಾರ್ಟಿಂಗ್ನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಈ ಫಾರ್ಟಿಂಗ್ನ ಸಮಸ್ಯೆ ಅದರ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನ್ನ ಏನು ಹಾಳಾಗಿರುವುದರ ತೀವ್ರತೆಯನ್ನ ಹೇಳುತ್ತೆ. ಸೊ ಅದನ್ನ ಸರಿ ಮಾಡ್ಕೊಂಡಾಗ ಅದು ಸರಿ ಹೋಗುತ್ತೆ. ಸೊ ಆ ಪ್ರಾಬ್ಲಮ್ ಸರಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಊಟ ಮಾಡುವಂತ ರೀತಿ ಚೇಂಜ್ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಊಟ ಮಾಡುವ ಸಮಯದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಮಾಡ್ಕೋಬೇಕು. ಈಗ ಗ್ಯಾಸ್ಟ್ರೋ ಇಂಟೆಸ್ಟೈನ್ಗೆ ನೀವೇನೇ ತಗೊಳ್ಳಿ ಮೆಡಿಸಿನ್ ಆಗಿ, ಅದು ನಿಮಗೆ ಟೆಂಪರರಿ ಮೆಡಿಸಿನ್ ಅಷ್ಟೇ. ನೀವು ಅದೇ ಆಹಾರ ಕೊಟ್ಟು ಅದೇ ಮೆಡಿಸಿನ್ ತಗೊಂಡ್ರೆ ಲೈಫ್ ಲಾಂಗ್ ಮೆಡಿಸಿನಲ್ಲಿ ಬದುಕಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ. ಅದರ ಬದಲಿಗೆ ನೀವು ಸರಿ ಮಾಡಿಕೊಂಡಾಗ ಅದು ನಿಮಗೆ ಹೊಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಮೇಡಮ್, ನಮ್ಮ ಬಾಯಿ ವಾಸನೆ ಬರೋದಕ್ಕೂ ಮತ್ತೆ ನಮ್ಮ ಗಟ್ ಹೆಲ್ತ್ಗೆ ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಹೌದು, ಒಂದೊಂದು ಸಲ ಒಂದು ಬಾಯಿ ವಾಸನೆ ಬರೋದು ನಮ್ಮ ಓರಲ್ ಹೆಲ್ತ್ ಅಥವಾ ನಮ್ಮದು ಕ್ಯಾವಿಟಿ ಹೆಲ್ತ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಹೊಟ್ಟೆಯೊಳಗೆ ಅಸಿಡಿಕ್ ಲೆವೆಲ್ ಚೆನ್ನಾಗಿಲ್ಲದೆ ಇದ್ದಾಗ, ಅಂದರೆ ನಮ್ಮ ಹೊಟ್ಟೆ ತುಂಬ ಅಲ್ಕಲಿನ್ ಸ್ಟೇಟಲ್ಲಿದ್ದಾಗ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ. ಈ ಚೆನ್ನಾಗಿ ಆಗದೇ ಇದ್ದಾಗ ಅದರಿಂದ ಕೂಡ ನಮಗೆ ಬಾಯಿ ಸ್ಮೆಲ್ ಬರುವಂಥದ್ದು, ಮಾತಾಡುವಾಗ ಸ್ಮೆಲ್ ಬರುವಂಥದ್ದು ಇವೆಲ್ಲ ಆಗುತ್ತೆ. ಅದು ನಾವು ಹೊಟ್ಟೆ ಸರಿ ಇಲ್ಲದಿದ್ದಾಗ ಅದರ ಲಕ್ಷಣ ಅಂತಲೇ ಕನ್ಸಿಡರ್ ಮಾಡ್ತೀವಿ.
ಓಕೆ. ಈಗ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಯಾವ ಫುಡ್ ಅನ್ನ ತಗೋಬೇಕು, ಯಾವ ಫುಡ್ ಅನ್ನ ತಗೋಬಾರ್ದು ಅಂತ? ಯಾಕಂದ್ರೆ ಯಾವ ಫುಡ್ ಅನ್ನ ತಗೋಬಾರ್ದು ಅಂದಾಗ ಯೂಶಲಿ ಜಂಕ್ ಫುಡ್ ತಗೋಬಾರ್ದು, ಹೆಚ್ಚು ಆಯಿಲಿ ಫುಡ್ ತಗೋಬಾರ್ದು ಅನ್ನೋದು ಕಾಮನ್ ಆಗಿ ಗೊತ್ತಿರುತ್ತೆ. ಆದ್ರೆ ವಿಶೇಷವಾಗಿ ಯಾವ ಫುಡ್ ಬೆಸ್ಟ್ ಅಂತ ನೋಡಿದಾಗ ಅದ್ರ ಬಗ್ಗೆ ತಿಳಿಸ್ಬೋದು. ಈಗ ಗಟ್ ಹೆಲ್ತ್ ಅಂತ ಬಂದಾಗ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಹೊಟ್ಟೆಯ ಒಳಗಿರುವಂಥ ಗಟ್ ಮೈಕ್ರೋಬ್ಸ್ ಏನಿದೆ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿದೆ ಅವುಗಳನ್ನು ಕಂಫರ್ಟಾಗಿ ಇಟ್ಕೋಬೇಕು. ಅಥವಾ ಇದು ನಾವು ಏನು ಹೇಳ್ತೀವಿ, ನಿಮ್ಮ ಊರ ಕಡೆ ಹೇಳ್ತಾರೆ, ಫಸ್ಟು ಏನೇ ಕೆಲಸ ಮಾಡಿ ಮೊದಲು ದೈವದ ಮನೆಗೊಂದು ಪೂಜೆ ಕೊಟ್ಟು ಬನ್ನಿ ಅಂತ. ಹೌದಾ? ಈ ರೀತಿ ಹೊಟ್ಟೆಯ ಒಳಗೆ ಮೈಕ್ರೋಬ್ಸ್ಗೆ ಮೊದಲು ಪೂಜೆ ಮಾಡಬೇಕು. ನೀವು ಹೇಗೆ ಪೂಜೆ ಮಾಡಬೇಕು ಅಂತಂದರೆ, ಮೈಕ್ರೋಬ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಲ್ಯುಬಲ್ ಫೈಬರ್ಸ್ ಏನಿದೆ, ಈ ಫೈಬರ್ ಇರುವಂಥ ಆಹಾರ ಬಹಳ ಸಹಕಾರಿ. ಅಂಥ ಆಹಾರಗಳನ್ನು ಮೊದಲು ನಮ್ಮ ದೇಹಕ್ಕೆ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ಫೈಬರ್ ಯಾವ ಆಹಾರದಲ್ಲಿರುತ್ತೆ ಅಂದರೆ, ನಾವು ತಿನ್ನುವಂಥ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಅಥವಾ ಕೆಲವು ಪಲ್ಸಸ್ ಇರುತ್ತೆ, ಅಂದರೆ ಕಾಳುಗಳಿರುತ್ತೆ. ಈ ಕಾಳುಗಳು ಧಾನ್ಯಗಳು ಅಂತ ಹೇಳ್ತೀವಿ. ಧಾನ್ಯ ಅಂದರೆ ನಾನು ಅಕ್ಕಿ ಬಗ್ಗೆ ಹೇಳ್ತಾ ಇಲ್ಲ, ಕೆಲವೊಂದು ಬೇಳೆಗಳು, ಕಾಳುಗಳು ಅದಿರುತ್ತಲ್ಲ, ಅವುಗಳಲ್ಲೆಲ್ಲ ನಿಮಗೆ ಈ ಫೈಬರ್ನ ಅಂಶ ಚೆನ್ನಾಗಿರುತ್ತೆ. ಆ ಫೈಬರ್ನ ಅಂಶ ಇರುವಂಥ ಆಹಾರವನ್ನು ಮುಖ್ಯವಾಗಿ ನಮ್ಮ ದೇಹಕ್ಕೆ ಕೊಡಬೇಕಾಗುತ್ತೆ. ಅದು ನಮ್ಮ ಗಟ್ ಮೈಕ್ರೋಬ್ಸನ್ನು ಇಟ್ ವಿಲ್ ಟೇಕ್ ಕೇರ್ ಆಫ್ ಗಟ್ ಮೈಕ್ರೋಬ್ಸ್ ಅಂತ ಹೇಳ್ಬೋದು. ಅದಾದ ಮೇಲೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ಎನ್ಸೈಮೆಟಿಕ್ ಆ್ಯಕ್ಷನ್ಗಳು, ಅಂದರೆ ದೇಹದಲ್ಲಿರೋ ಎನ್ಸೈಮ್ಗಳ ಉತ್ಪಾದನೆ ಚೆನ್ನಾಗಾದರೆ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಎನ್ಸೈಮ್ಗಳು ಉತ್ಪಾದನೆ ಆಗುವಂಥ ಆಹಾರವನ್ನೇ ನೀವು ಕೊಡಲಿಲ್ಲ ಅಂದರೆ, ಅದಕ್ಕೆ ಬೇಕಾಗುವಂಥ ಆಹಾರವನ್ನೇ ಕೊಡಲಿಲ್ಲ ಅಂದರೆ ಅದು ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ಏನು ಮುಖ್ಯವಾಗಿ ಬೇಕಾಗೋದು ಅಂತಂದರೆ ಪ್ರೋಟೀನ್ ಇರುವಂಥ ಆಹಾರ. ಹಾಗಾಗಿ ಪ್ರೋಟೀನ್ ಇರುವಂಥ ಆಹಾರ ಕೂಡ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ. ಅಂದರೆ ಎಲ್ಲ ಎನ್ಸೈಮೆಟಿಕ್ ಆ್ಯಕ್ಷನ್ಗಳು ನಡಿಬೇಕು ಅಂದರೆ ಪ್ರೋಟೀನ್ನ ಅಂಶ ಬಹಳ ಮುಖ್ಯ. ಇದಾದ ನಂತರ ನಮ್ಮ ದೇಹ ಎನರ್ಜಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಬೇಕಾಗುವಂಥದ್ದು ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಅಥವಾ ಫ್ಯಾಟ್ ಎರಡರಲ್ಲಿ ಯಾವುದನ್ನಾದರೂ, ಎರಡೂ ಅಂಶವನ್ನು ನಮ್ಮ ದೇಹಕ್ಕೆ ನಾವು ಕೊಡಬೇಕಾಗುತ್ತೆ. ಅದು ನಮ್ಮ ದೇಹದ ಕಾರ್ಯವನ್ನು ಸರಾಗ ಮಾಡಲಿಕ್ಕೆ ಬೇಕಾಗುವಂಥದ್ದು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕಾರ್ಬೋಹೈಡ್ರೇಟ್ಸೇ ನಮ್ಮ ಆಹಾರದ ಮೇಜರ್ ಮೀಲ್. ಧಾನ್ಯಗಳು ನಮ್ಮ ಆಹಾರದಲ್ಲಿ, ನಮ್ಮ ತಟ್ಟೆಯಲ್ಲಿ ಅದು ಹೀರೋ. ಅದಾದಮೇಲೆ ಸೈಡ್ ಆ್ಯಕ್ಟರ್ಸ್ ಥರ ಈ ಚಿಕ್ಕದು ಒಂದು ಸ್ವಲ್ಪ ತರಕಾರಿ ಪಲ್ಯ, ಒಂದು ಸ್ವಲ್ಪ ಏನೋ ಪ್ರೋಟೀನ್ ಇರೋವಂಥದ್ದು ಏನೋ ಒಂದು ಆಹಾರವನ್ನು ಹಾಕ್ಕೊಂಡಿರ್ತೀವಿ. ಅದು ಹಾಗಲ್ಲ, ಬ್ಯಾಲೆನ್ಸ್ ಆಗಿರಬೇಕು. ಈ ಕಾರ್ಬೋಹೈಡ್ರೇಟ್ಸನ್ನೇ ಮೇಜರ್ ಆಗಿ ತೊಗೊಂಡಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಈ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಬೇಕಾಗುವಂಥ ಎನ್ವಿರಾನ್ಮೆಂಟ್ ಕಮ್ಮಿ ಆಗುತ್ತೆ. ಹಾಗಂಥೇಳಿ ಬ್ಯಾಕ್ಟೀರಿಯಾಗಳು ಯಾವ ಆಹಾರ ಕೊಟ್ಟರು ತಗೊಳ್ತವೆ, ಅದು ಒಂದು ಅದರದ್ದು ಪ್ಲಸ್ ಪಾಯಿಂಟ್. ಯಾವ ಆಹಾರ ಕೊಟ್ಟರು ತಗೊಳುತ್ತೆ. ಆದರೆ ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ನ ಆಹಾರ ಅಂದರೆ ಶುಗರ್ ಇರುವಂಥ ಆಹಾರ ಜಾಸ್ತಿ ಹೋಗ್ತಾ ಹೋಗ್ತಾ ಅದು ಕೆಟ್ಟ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ, ಕೆಟ್ಟ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣ ಕೂಡ ನಿಯಮಿತವಾಗಿರಬೇಕು. ಅದು ಅತಿ ಆಗ್ತಾ ಹೋದ ಹಾಗೆ ನಮ್ಮ ಬ್ಯಾಕ್ಟೀರಿಯಾಗಳ ಓವರ್ ಗ್ರೋತ್, ಕೆಟ್ಟ ಬ್ಯಾಕ್ಟೀರಿಯಾಗಳ ಓವರ್ ಗ್ರೋತ್ ಜಾಸ್ತಿ ಆಗೋದ್ರಿಂದ ಅದಾಗದೇ ಇರೋ ಹಾಗೆ ತಡೆಯುವಂಥ ಕೆಲಸ ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ಆಹಾರದಲ್ಲಿ ಫೈಬರ್ ಮತ್ತು ಪ್ರೋಟೀನ್ನ ಅಂಶ ಮುಖ್ಯವಾಗಿ ಇರಬೇಕಾಗುತ್ತೆ. ಮೊಳಕೆ ಕಟ್ಟಿರುವಂಥ ಕಾಳುಗಳು ಬೆಸ್ಟಾ ಹೇಗೆ ಅಂತ? ಮೊಳಕೆ ಕಟ್ಟಿರುವಂಥ ಕಾಳಲ್ಲಿ ನಿಮಗೆ ಪ್ರೋಟೀನಿನ ಅಂಶ ಚೆನ್ನಾಗಿರುತ್ತೆ, ಫೈಬರ್ನ ಅಂಶ ಕೂಡ ಚೆನ್ನಾಗಿರುತ್ತೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಅದನ್ನು ನಿಮ್ಮ ಆಹಾರದಲ್ಲಿ ರೆಗ್ಯುಲರ್ ಆಗಿ ಸೇರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯ ಬೆನಿಫಿಟ್ ಇದೆ. ಈಗ ಇತ್ತೀಚೆಗೆ ನೋಡೋದಾದ್ರೆ ಸಲಾಡ್ ಅನ್ನ ಹೆಚ್ಚು ಜನ ತಿಂತಾರೆ, ಯಾಕಂದ್ರೆ ಈಗ ಹಸಿ ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆದ್ರೆ ಯಾವೆಲ್ಲ ಹಸಿ ತರಕಾರಿಗಳನ್ನ ತಿನ್ನಬಹುದು ಅಂತ? ಇದೊಂದು ಮಿತ್ ಎಲ್ಲರ ತಲೆಯಲ್ಲಿದೆ. ಅಂದರೆ ಈಗ ಡಯಟ್ ಅಂತ ಮಾತಾಡೋಕ್ಕೆ ಶುರು ಮಾಡಿ ನೀವು ಬರೀ ಹಸಿ ತರಕಾರಿ ತಿನ್ನಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ಹಿಂದಿನವರೆಲ್ಲ ಹಸಿ ತರಕಾರಿಗಳು ತಿಂದ್ಕೊಂಡೇ ಬೆಳೆದ್ರಾ ಅಥವಾ ಹಾಗೇ ಇದ್ರಾ ಅಂತ ಕೇಳ್ತಾರೆ. ಬಹಳಷ್ಟು ಜನ ಈ ಪ್ರಶ್ನೆಗಳನ್ನು ಕೇಳಿರೋದನ್ನ ನಾನು ಕೇಳಿದ್ದೀನಿ. ಒಂದು ವಿಷಯ ಗಮನಿಸಬೇಕಾಗಿರೋದು ಏನು ಅಂದರೆ, ಹಸಿ ತರಕಾರಿಗಳು ಹಿಂದಿನವರು ಕೂಡ ತಿಂತಾ ಇದ್ರು. ಅಂದರೆ
ಬೇರೆ ಬೇರೆ ಸೊಪ್ಪು, ತರಕಾರಿಗಳು, ಅವುಗಳನ್ನು ನಮ್ಮ ಆಹಾರದಲ್ಲಿ ಕೋಸಂಬರಿ ಇರಬಹುದು ಅಥವಾ ಸಲಾಡ್ ಇರ್ಬೋದು, ರಾಯ್ತಾ ಇರ್ಬೋದು, ಈ ಥರದ ರೂಪದಲ್ಲಿ ಮೊಸರು ಬಜ್ಜಿ ಅಂತ ಏನು ಕರೀತಾರೆ, ಈ ರೀತಿಯ ರೂಪದಲ್ಲಿ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ತಾ ಇದ್ರು. ಹಾಗಾಗಿ ಅದು ಇವತ್ತಿನ ಬೆಳವಣಿಗೆ ಅಲ್ಲ, ಮುಂಚೆಯಿಂದ ಕೂಡ ಇತ್ತು. ಇದರ ಜೊತೆಗೆ ಒಂದಿಷ್ಟು ತರಕಾರಿಗಳನ್ನು ಬೇಯಿಸಿ ತಿನ್ನುವಂಥ ಅಭ್ಯಾಸಗಳನ್ನ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಬೇಯಿಸಿ ಪಲ್ಯ ಅಥವಾ ಬೇರೆ ಬೇರೆ ರೂಪದಲ್ಲಿ ಅದನ್ನ ಕುಕ್ ಮಾಡಿ ತಿನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಹಸಿರು ತರಕಾರಿ ಇತ್ತೀಚೆಗೆ ಬಂದಿರುವಂಥ ಟ್ರೆಂಡ್ ಅಂತೂ ಅಲ್ಲ, ಅದು ಮೊದಲಿಂದ ಕೂಡ ಇತ್ತು. ಈ ಹಸಿರು ತರಕಾರಿಯನ್ನ ಜಾಸ್ತಿ ಯಾಕೆ ತಿನ್ನಿ ಅಂತ ಹೇಳ್ತೀವಿ ಅಂತಂದ್ರೆ, ಆಹಾರವನ್ನು ಅಥವಾ ತರಕಾರಿಯನ್ನು ಬೇಯಿಸಿದಾಗ ಅದರಲ್ಲಿರುವಂಥ ಫೈಬರ್ನ ಕಂಟೆಂಟ್ ಏನಿದೆ ಅದು ಒಂದು 50% ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, 50 to 60%. ಹಸಿ ತರಕಾರಿನಲ್ಲಿ ಅದು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಹೊಟ್ಟೆ ಹಾಳಾಗಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಫೈಬರ್ನ ಅಂಶ ಜಾಸ್ತಿ ಬೇಕಾಗೋದ್ರಿಂದ ಹಸಿರು ತರಕಾರಿಗಳಲ್ಲಿರುವಂಥ ಫೈಬರ್ ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಸಿರು ತರಕಾರಿ ತಿನ್ನಿ ಅಂತ ಹೇಳ್ತೀವಿ. ಇನ್ನು ಇದರ ಜೊತೆಗೆ ನೀವು ಬೇಯಿಸಿರುವ ತರಕಾರಿಯನ್ನು ತಿಂತೀರಿ ಅಥವಾ ಒಂದೊಂದು ಕಂಡೀಷನಲ್ಲಿ ಹಸಿರು ತರಕಾರಿಯನ್ನ ಡೈಜೆಷನ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಆ ಹೊಟ್ಟೆಗಿರೋದಿಲ್ಲ. ಯಾಕಿರೋದಿಲ್ಲ ಅಂದರೆ ಹೊಟ್ಟೆಯ ವಾತಾವರಣ ಅಷ್ಟು ಹಾಳಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಬೇಯಿಸಿರುವ ತರಕಾರಿಯನ್ನೇ ಅಥವಾ ಪಲ್ಯ ಮತ್ತು ಬೇರೆ ಬೇರೆ ರೂಪದಲ್ಲಿ ಸ್ವಲ್ಪ ಮಸಾಲೆ ಕಮ್ಮಿ ಇಟ್ಕೊಂಡು ಅದನ್ನು ತಗೊಂಡ್ರೆ ಅದರ ಕ್ವಾಂಟಿಟಿ ಕೂಡ ಜಾಸ್ತಿ ತಗೋಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಫೈಬರನ್ನು ದೇಹಕ್ಕೆ ನಿಯಮಿತವಾಗಿ ಕೊಡುವಂಥ ಸಂದರ್ಭ ಅದರಿಂದ ಕಮ್ಮಿ ಇರುತ್ತೆ ಬೇಯಿಸಿದಾಗ. ಹಾಗಾಗಿ ಅದರ ಕ್ವಾಂಟಿಟಿಯನ್ನು ಜಾಸ್ತಿ ತಗೋಬೇಕಾಗುತ್ತೆ. ಇನ್ನು ಅದು ಅಲ್ಲದೆ ನೀವು ತರಕಾರಿಯನ್ನು ಅಡುಗೆನಲ್ಲಿ ಬೇರೆ ಯಾವ ರೂಪದಲ್ಲಿ ಬಳಸಿ ತಿಂದರೂ ಕೂಡ ಅದು ಬೆನಿಫಿಟ್ ದೇಹಕ್ಕೆ. ಸೊ ಹಸಿ ತರಕಾರಿ ತಿನ್ನೋದು ದೇಹಕ್ಕೆ ಒಳ್ಳೇದೆ, ಖಂಡಿತ ಒಳ್ಳೇದು. ಎಲ್ಲ ಹಸಿ ತರಕಾರಿಯನ್ನು ತಿನ್ಬೋದು. ಯಾಕಂದ್ರೆ ಈಗ ಸಲಾಡ್ ಅಂತ ಬಂದಾಗ ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ ವೆಜಿಟೇಬಲ್ಸ್ ಅನ್ನ ಸ್ಯಾಲೆಡ್ ಹಾಕುವಂತ ಎಲ್ಲಾ ಹಸಿ ತರಕಾರಿಗಳನ್ನು ಹಾಕೋಬಹುದು. ಈಗ ಕೆಲವೊಂದು ಹಸಿ ತರಕಾರಿಗಳು ಹಸಿಯಾಗಿ ತಿನ್ನೋದಕ್ಕೆ ಒಳ್ಳೆಯದಲ್ಲ. ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ, ಆಲೂಗಡ್ಡೆಯನ್ನ ನೀವು ಹಸಿ ತಿನ್ನಬಾರ್ದು ಅಂತ ಹೇಳ್ತೀವಿ. ಹಸಿ ತಿನ್ನೋದ್ರಿಂದ ಅದು ನಿಮಗೆ ದೇಹಕ್ಕೆ ಡೈಜೆಷನ್ ಸರಿ ಹೋಗೋದಿಲ್ಲ. ಇನ್ನು ಅದರ ಜೊತೆಗೆ ಈ ಬದನೆಕಾಯಿಯನ್ನು ಹಸಿ ತಿನ್ನೋದಿಲ್ಲ. ಇನ್ನು ಕೆಲವೊಂದು ಸೊಪ್ಪುಗಳು ಅದನ್ನು ಕೂಡ ಹಸಿ ತಿನ್ನೋದಿಲ್ಲ. ಯಾಕೆ ಹಸಿ ತಿನ್ನೋದಿಲ್ಲ ಅಂತಂದರೆ, ಅದು ಈಗ ಕೆಸುವಿನ ಸೊಪ್ಪು ಹಸಿ ತಿನ್ನೋದಿಲ್ಲ, ಅದು ತಿನ್ನೋದಕ್ಕೆ ಹಸಿ ತಿನ್ನೋದಿಲ್ಲ, ಹಸಿ ತಿನ್ನಬಾರ್ದು. ಅದು ಅದರಲ್ಲಿರುವಂಥ ವಿಷಪೂರಿತ ಅಂಶಗಳೇನಾದರೂ ಇದ್ದರೆ ಅದು ನಮ್ಮ ದೇಹವನ್ನು ಡಿಸ್ಟರ್ಬ್ ಮಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ಬೇಯಿಸಿ ತಿನ್ನಬೇಕಾಗುತ್ತೆ. ಮಿಕ್ಕ ಹಾಗೆ ಎಲ್ಲ ತರಕಾರಿಗಳನ್ನು ಹಸಿ ತಿನ್ಬೋದು. ಇನ್ನು ಕೆಲವೊಂದು ಸಲ ಹಸಿ ತರಕಾರಿಯನ್ನು ನಾವು ಕೆಲವೊಂದನ್ನು ನಾವು ಬೇಯಿಸಿದಾಗ, ಈಗ ಫಾರ್ ಎಕ್ಸಾಂಪಲ್ ನೀವು ವಿಟಮಿನ್ ಸಿ, ವಿಟಮಿನ್ ಬಿ ಏನಿದೆ ಬೇಯಿಸಿದ ತರಕಾರಿನಲ್ಲಿ ನಿಮಗೆ ಅದರ ಪ್ರಮಾಣ ಸಿಗೋದಿಲ್ಲ. ವೈಟಮಿನ್ ಸಿ ಮತ್ತು ವೈಟಮಿನ್ ಬಿ ಅಂಶ ಚೆನ್ನಾಗಿ ಸಿಗಬೇಕು ಅಂದ್ರೆ ನಿಮಗೆ ಹಸಿಯೇ ಹೋಗಬೇಕು. ಈಗ ನೀವು ಲಿಂಬೆನಲ್ಲಿ ವೈಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಲಿಂಬೆ ಹಣ್ಣನ್ನ ನೀವು ಬಿಸಿ ವಸ್ತುವಿಗೆ ಅಥವಾ ಬಿಸಿಯಾಗಿರುವಂತ ಆಹಾರಕ್ಕೆ ಏನಾದರೂ ಹಾಕೊಂಡ್ರೆ ಅದರ ವೈಟಮಿನ್ ಸಿ ಅಂಶ ನಿಮ್ಗೇನು ಸಿಗೋದಿಲ್ಲ, ಬರೀ ಏನು ಹುಳಿಯ ಅಂಶ ಮಾತ್ರ ಸಿಗುತ್ತೆ, ವೈಟಮಿನ್ ಸಿ ಸಿಗೋದಿಲ್ಲ. ಅದೇ ತರ ನಿಮ್ಗೆ ಈಗ ಕ್ಯಾರೆಟನ್ನು ನೀವು ಬೇಯಿಸಿ ತಿಂದಷ್ಟು ಕ್ಯಾರೆಟಿನಲ್ಲಿರುವಂಥ ಬೀಟಾ ಕ್ಯಾರೆಟಿನ ಅಂಶ ನಿಮ್ಮ ದೇಹಕ್ಕೆ ಜಾಸ್ತಿ ಸಿಗುತ್ತೆ. ಒಂದು ಸ್ವಲ್ಪ ಬೇಯಿಸಬೇಕು, ಸ್ವಲ್ಪ ಮೇ ಬಿ ಹಸಿನೂ ತಿನ್ಬೋದು, ಹಸಿ ತಿನ್ನಬಾರ್ದು ಅಂತಲ್ಲ, ಸ್ವಲ್ಪ ಬೇಯಿಸಿದಾಗ ಅದರಲ್ಲಿ ನಿಮಗೆ ಸ್ವಲ್ಪ ಮೆತ್ತಗಾಗುತ್ತೆ, ಅದರಿಂದ ನಿಮಗೆ ಬೀಟಾ ಕ್ಯಾರೆಟಿನ ಅಂಶ ಚೆನ್ನಾಗಿ ಸೇರುತ್ತೆ ಅಂತ ಹೇಳ್ಬೋದು. ಇನ್ನು ಲೈಕೋಪಿನ್ ಅದು ಯಾವುದರಲ್ಲಿದೆ, ಟೊಮ್ಯಾಟೋನಲ್ಲಿರುತ್ತೆ. ಈ ಟೊಮ್ಯಾಟೋನ ಸ್ವಲ್ಪ ಬೇಯಿಸಿದಾಗ ಲೈಕೋಪಿನ್ನ ಕಂಟೆಂಟ್ ನಿಮ್ಮ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರದ ಕೆಲವೊಂದು ಆಹಾರಗಳನ್ನ ಬೇಯಿಸಿನೇ ತಗೋಬೇಕಾಗುತ್ತೆ, ಕೆಲವೊಂದನ್ನು ನೀವು ಹಸಿಯಾಗಿ ತಗೋಬಹುದು. ಸೊ ಒಟ್ಟಾರೆಯಾಗಿ ತರಕಾರಿ ತಗೊಳ್ಳೋದು ಅಥವಾ ಹಸಿರು ಸೊಪ್ಪುಗಳು ನಮ್ಮ ಆರೋಗ್ಯಕ್ಕೆ ಯಾವತ್ತಿದ್ರೂ ಕೂಡ ಬೆನಿಫಿಟ್ಸ್ ಆಗೇ ಆಗುತ್ತೆ. ಖಂಡಿತ ಹಸಿಯಾಗಿ ತಿನ್ನೋದು ಬಹಳ ಒಳ್ಳೇದು. ಸೊ ವೆರೈಟಿ ಫುಡ್ಸ್ ತಗೊಳ್ಬೇಕಾಗುತ್ತೆ. ವೆರೈಟಿ ತರಕಾರಿಗಳು, ವೆರೈಟಿ ಸೊಪ್ಪುಗಳನ್ನ ಆಹಾರದಲ್ಲಿ ಪ್ರತಿದಿನ ಸೇವಿಸೋದ್ರಿಂದ ದೇಹಕ್ಕಾಗುವಂಥ ಬೆನಿಫಿಟ್ ಮೇ ಬಿ ನಿಮ್ಗೆ ಇವತ್ತು ಒಂದು ದಿವಸ ತಿಂದಾಗ ಗೊತ್ತಾಗದೇ ಇರ್ಬೋದು, ಬಟ್ ಲಾಂಗ್ ರನ್ನಲ್ಲಿ ಅದು ನಿಮ್ಮ ಹ್ಯಾಬಿಟ್ ಆದಾಗ ಖಂಡಿತವಾಗ್ಲೂ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಓಕೆ ಮ್ಯಾಮ್, ನೀವು ಆವಾಗಲೇ ಮಾತಾಡ್ತಾ ಹೇಳಿದ್ರಿ ತುಂಬ ಫಾಸ್ಟಾಗಿ ಊಟ ಮಾಡಿದ್ರು ಕೂಡ ನಮಗೆ ಇಶ್ಯೂಸ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ. ಅದು ಬಿಟ್ಟು ಫಾಸ್ಟಾಗಿ ಊಟ ಮಾಡೋದ್ರಿಂದಾಗಿ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರುತ್ತಾ? ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಿಂತ್ಕೊಂಡು ಊಟ ಮಾಡಬಾರ್ದು, ಕೂತ್ಕೊಂಡೇ ಊಟ ಮಾಡಬೇಕು ಅಂತ ಹೇಳ್ತಾರೆ. ಫಂಕ್ಷನ್ ಅಲ್ಲೆಲ್ಲ ನಮಗೆ ಸ್ಪೇಸೇ ಇರೋದಿಲ್ಲ, ಬಟ್ ಆವಾಗಲೂ ಕೆಲವರು ಹೇಳಿರೋದನ್ನು ನಾನು ಕೇಳಿದ್ದೀನಿ. ನಿಜವಾಗಿಯೂ ಅದು ಹೌದಾ, ಹೇಗೆ? ಅದರಲ್ಲಿ ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ ಅಂತ?
ಒಂದು ಸ್ವಲ್ಪ ಮಟ್ಟಿಗೆ ನಿಜ, ಕೂತ್ಕೊಂಡು ಊಟ ಮಾಡೋದು, ಕಂಫರ್ಟ್ ಆಗಿ ಊಟ ಮಾಡೋದು ಏನಿದೆ, ಅದರಲ್ಲೂ ನೆಲದ ಮೇಲೆ ಕೂತು ಊಟ ಮಾಡೋದು ಅಂತ ಏನು ಹೇಳ್ತಾರೆ, ಆಗ ನಮ್ಮ ಡೈಜೆಷನ್ ಕ್ರಿಯೆ ಸರಾಗವಾಗಿ ಆಗುತ್ತೆ. ಅಂದರೆ ಈಗ ಫುಡ್ ಪೈಪಿಂದ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿಂದ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಮತ್ತು ಬ್ಲಡ್ ಫ್ಲೋ ನಮ್ಮ ಹೊಟ್ಟೆಗೆ ಸರಾಗವಾಗಿ ಆಗುತ್ತೆ. ಈಗ ನಮ್ಮ ದೇಹಕ್ಕೆ ಡೈಜೆಷನ್ ಆಗುವಾಗ ಬ್ಲಡ್ ಫ್ಲೋ ನಮ್ಮ ಹೊಟ್ಟೆಗೆ ಹೋಗಬೇಕಾಗುತ್ತೆ, ಅದು ಸರಾಗವಾಗಿ ನಡೆಯುತ್ತೆ. ನಿಂತಾಗ ಅದು ಇಂಬ್ಯಾಲೆನ್ಸ್ ಆಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ಗೆ ವಿರುದ್ಧವಾಗಿ ನಾವು ಇದು ಮಾಡ್ತೀವಿ. ಇವೆಲ್ಲ ಕಾರಣಗಳಿಗೆ ಕೂತು ಊಟ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದು ನಿಜ. ಕೆಲವೊಂದು ಸಲ ನಮ್ಗೆ ಹಾಗೆ ಮಾಡೋಕ್ಕಾಗದೇ ಇದ್ದಾಗ ಅದರಿಂದನೇ ಸಮಸ್ಯೆ ಆಗುತ್ತೆ, ಖಂಡಿತ ಅಲ್ಲ, ಅದು ಬಹಳ ಮುಖ್ಯ. ಒಂದು ಇನ್ನೊಂದು, ಬೇಗ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಅದು ಗ್ರೈಂಡರ್ ಅಲ್ಲ, ಅಲ್ಲಿ ಹಲ್ಲಿಲ್ಲ, ಹೊಟ್ಟೆ ಒಳಗೆ ಹಲ್ಲಿರೋದಿಲ್ಲ, ಹಲ್ಲಿ ಇಲ್ಲಿರೋದು. ನಾವು ಅದನ್ನು ತುಂಡು ಮಾಡಿ ಹೊಟ್ಟೆ ಕಲಿಸಿದಾಗ ಅಲ್ಲಿ ಅಸಿಡಿಕ್ ಎನ್ವಿರಾನ್ಮೆಂಟ್, ನಮ್ಮ ಹೊಟ್ಟೆ ಒಳಗಿರುವಂಥ ಅಸಿಡಿಕ್ ಎನ್ವಿರಾನ್ಮೆಂಟ್ ಇದೆ, ಅದು ಆಹಾರವನ್ನು ಪಚನ ಮಾಡುತ್ತೆ. ಅಂದರೆ ಅದು ಒಂದು ಒಂದು ಚೇಂಬರ್ಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿದ ಹಾಗೆ. ಆ ಸಂದರ್ಭದಲ್ಲಿ ನಿಮ್ಮ ಆಹಾರದ ತುಂಡುಗಳು ಸರಿಯಾಗಿ ಡೈಜೆಷನ್ ಆಗಿರ್ಲಿಲ್ಲ ಅಂದ್ರೆ, ಅಥವಾ ಹಲ್ಲಿನಿಂದ ನೀವು ಅದರ ಕೆಲಸ ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂದ್ರೆ, ಅದು ಹಾಗಾಗಿ ವೇಸ್ಟ್ ಆಗುತ್ತೆ. ನೀವು ತಿಂದ ಆಹಾರದಿಂದ ಬೇಕಾಗುವಂತ ನ್ಯೂಟ್ರಿಯೆಂಟ್ಸ್ ನ ಜನರೇಟ್ ಮಾಡುವಂತ ಶಕ್ತಿ ಹೊಟ್ಟು ಹೋಗುತ್ತೆ. ಆ ಕಾರಣಕ್ಕೆ ಆರಾಮಾಗಿ ಕೂತು ಅಗದು ತಿನ್ಬೇಕು ಅಂತ ಹೇಳೋದು. ಸೊ ಬೇಗ ಬೇಗ ತಿನ್ನೋದ್ರಿಂದ. ಹೌದು ಹೌದು. ಸೊ ಇನ್ನೊಂದು ನೀವು ಹೇಳಿದ್ರಲ್ಲ, ಈಗ ಕುತ್ಕೊಂಡು ಊಟ ಮಾಡೋದ್ರಿಂದಾಗಿ ಬೆನಿಫಿಟ್ಸ್ ಇದೆ ಅಂತ. ನನಗೆ ನೀವು ಹೇಳ್ದಾಗ ನೆನಪಾಯಿತು, ಇವನ್ ನಾವು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೂ ತೊಡೆ ಮೇಲೆ ಇಟ್ಕೊಂಡ್ರೆ ಅದಕ್ಕೂ ನಮ್ಮ ಪೇರೆಂಟ್ಸ್ ಬೈತಾರೆ, ಇಲ್ಲ ನೆಲದಲ್ಲೇ ತಟ್ಟೆ ಇಡಬೇಕು, ತೊಡೆ ಮೇಲೂ ಇಡಬಾರ್ದು ಅಂತಂದ್ರೆ. ಮೇ ಬಿ ಆ ಬೆಂಡ್ ಆಗೋ ರೀತಿ ಇರ್ಬೋದು, ಮೇ ಬಿ ಅದು ಫಿಸಿಕಲ್ ಆಕ್ಟಿವಿಟಿ ಆಗಿರೋದ್ರಿಂದಾಗಿ ಏನಾದ್ರು ರೀಸನ್ ಇರ್ಬೋದು. ಫಿಸಿಕಲಿ ನಾವು ಮೂವ್ ಆಗಿರ್ತೀವಿ, ಅಥವಾ ನಾವು ಫಿಸಿಕಲಿ ಅದಕ್ಕಷ್ಟೊಂದು ಕಂಫರ್ಟ್ ಕೊಡ್ತೀವಿ ಅನ್ನೋ ಕಾರಣಕ್ಕೆ. ಅದರ್ವೈಸ್ ಅಂತ ದೊಡ್ಡ ವ್ಯತ್ಯಾಸ ಇದೆ. ಓಕೆ. ಒಂದ್ ವೇಳೆ ನಮ್ಗೆ ಹಸಿವು ಇಲ್ಲದೆ ಇದ್ರೂ ಕೂಡ ನಾವು ಊಟ ಮಾಡಿದ್ವಿ ಅಂತ ಹೇಳಿದ್ರೆ ಅದೇನಾದ್ರೂ ನಮ್ಮ ಗಟ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತಾ ಮೇಡಮ್? ಒಳ್ಳೆ ಕ್ವೆಶ್ಚನ್ ಇದು. ಆ್ಯಕ್ಚುಲಿ ಹಸಿವಿದ್ರೆ ತಿನ್ನಿ ಅಂತ ನಾನು ಎಲ್ರಿಗೂ ಅದನ್ನೇ ಹೇಳೋದು. ಹಸಿವಿಲ್ಲದೆ ಇದ್ದರೆ ಆಹಾರವನ್ನು ಓವರ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಈಗ ಹಸಿವಿಲ್ಲದೆ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ, ಮುಖ್ಯವಾಗಿ ನಮಗೆ ಹೊಟ್ಟೆ ಆಗಿರೋದಿಲ್ಲ, ನಮ್ಮ ಹೊಟ್ಟೆಗೆ ದೇಹಕ್ಕೆ ಆಹಾರ ಬೇಕಿರೋದಿಲ್ಲ. ಅಂದ್ರೆ ಅದರ ಅರ್ಥ ನಮ್ಮ ದೇಹ ಇದರಿಂದ ಕಂಫರ್ಟೇಬಲ್ ಆಗಿದೆ ಅಂತ ಅರ್ಥ. ಮತ್ತೆ ನಾವು ಆ ಮೂಮೆಂಟ್ ಅಲ್ಲಿ ಟೈಮ್ ಆಗೋಯ್ತು, ತಿಂದು ಬಿಡೋಣ, ಇನ್ನು ಯಾರೋ ಕರೆದ್ರು, ಫ್ರೆಂಡ್ಸ್ ಕರೆದ್ರು, ತಿಂದು ಬಿಡೋಣ, ಹೊರಗೆಲ್ಲ ಹೋಗಿದ್ದೀನಿ ಸ್ವಲ್ಪ ತಿನ್ನೋಣ, ಆಮೇಲೆ ಬೋರ್ ಆಗ್ತಾ ಇದೆ ಒಂಚೂರು ತಿನ್ನೋಣ, ಇಲ್ಲ ನನಗೆ ಸ್ಟ್ರೆಸ್ ಆಗಿದೆ ನಾನೊಂದು ಸ್ವಲ್ಪ ತಿಂತೀನಿ, ಈ ತರ ತಿನ್ನೋದ್ರಿಂದ ಏನಾಗುತ್ತೆ, ನೀವು ಹೊಟ್ಟೆಗೆ ಮೇಲಿಂದ ಮೇಲೆ ಫುಡ್ ಕೊಡ್ತಾ ಹೋಗ್ತೀರಿ. ಮೇಲಿಂದ ಮೇಲೆ ಫುಡ್ ಕೊಟ್ಟಾಗ ರಕ್ತಕ್ಕೆ ಸಕ್ಕರೆಯ ಅಂಶ ಬಿಡುಗಡೆ ಆಗುತ್ತೆ. ಬಹಳ ಮುಖ್ಯವಾಗಿ ನೀವು 1 ಸ್ಪೂನ್ ತಿನ್ನಿ, 1 ತಟ್ಟೆ ತಿನ್ನಿ, ಅದಕ್ಕೆ ಬೇಕಾಗುವಷ್ಟು ಸಕ್ಕರೆ ಅಂಶ ರಿಲೀಸ್ ಆಗುತ್ತೆ. ಪಚನ ಕ್ರಿಯೆ ಆಗಲೇಬೇಕು, ಸಕ್ಕರೆ ರಿಲೀಸ್ ಆಗುತ್ತೆ. ಅದರಿಂದ ಇನ್ಸುಲಿನ್ನ ಪ್ರಮಾಣ ಏರಿಕೆ ಆಗುತ್ತೆ. ಇನ್ಸುಲಿನ್ ಒಂದು ಹಾರ್ಮೋನ್, ಅದರ ಏರಿಕೆ ಆಗ್ತಾ ಅದಕ್ಕೆ ರೆಸ್ಟ್ಲೆಸ್ ಆಗಿ ನೀವು ಕೆಲಸ ಕೊಡ್ತಾ ಹೋದರೆ ಒಂದು ದಿವಸ ಅದು ಇನ್ಯಾಕ್ಟಿವ್ ಆಗುತ್ತೆ. ಅದು ಇನ್ಯಾಕ್ಟಿವ್ ಆಯಿತು ಅಂತಂದರೆ ದೇಹಕ್ಕೆ ಬೇಡವಾದ ಮೆಟಬಾಲಿಕ್ ಸಿಂಡ್ರೋಮ್ಗಳು, ಅಂದರೆ ಡಯಾಬಿಟೀಸ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಆಮೇಲೆ ಇದು ಲಿಪಿಡ್ ಪ್ರೊಫೈಲ್ ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಆ ಥರದ್ದಿರ್ಬೋದು. ಈ ತರದ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ತರದ ಸಮಸ್ಯೆಗಳು ಒಂದು ರೀಸನ್ ಆದ್ರೆ, ನೀವು ಹಸಿವಿಲ್ಲದೆ ತಿನ್ನೋದ್ರಿಂದ ಆಗುತ್ತೆ ಅಂತಾದ್ರೆ, ಇನ್ನು ಇದರ ಜೊತೆಗೆ ನಿಮ್ಮ ಹೊಟ್ಟೆಗೆ ನೀವು ರೆಸ್ಟೇ ಕೊಡೋದಿಲ್ಲ, ತಿಂತಾನೇ ಇರ್ತೀರಿ, ಅದು ಕೆಲಸ ಮಾಡ್ತಾನೆ ಇರುತ್ತೆ, ಆದರೆ ಹೊಟ್ಟೆ ಒಳಗೆ ಬೇಕಾಗುವಂಥ ಆ ಎನ್ವಿರಾನ್ಮೆಂಟೇ ಇರೋದಿಲ್ಲ ಅಂದಾಗ ನೀವು ಮೇಲಿಂದ ಮೇಲೆ ಫುಡ್ ಕೊಟ್ಟಾಗ ಅದು ಡೈಜೆಷನ್ನ ಡಿಸ್ಟರ್ಬ್ ಮಾಡುತ್ತೆ, ಡೈಜೆಷನ್ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ. ಗಟ್ ಮೈಕ್ರೋಬ್ಸ್, ಕೆಟ್ಟ ಮೈಕ್ರೋಬ್ಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅಥವಾ ಬೇಡದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಇದು ಗಟ್ ಹೆಲ್ತನ್ನು ಹಾಳು ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕೆ ಪದೇ ಪದೇ ಹಸಿವಿಲ್ಲದೆ ಇದ್ರೂ ಕೂಡ ತಿನ್ನುವಂಥ ಅಭ್ಯಾಸ ಇದ್ದರೆ ಅದನ್ನು ಖಂಡಿತವಾಗ್ಲೂ ನಿಲ್ಲಿಸಬೇಕು. ಓಕೆ. ಈಗ ಕೆಲವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮಿಡ್ಲಲ್ಲೂ ಕೂಡ ಏನೋ ಒಂದು ಸೈಡಿಗೆ ಇರಲಿ ಅಂತ, ಈಗ ಡೆಸ್ಕ್ ವರ್ಕ್ ಮಾಡೋರಾಗಿರ್ಬೋದು, ಪದೇ ಪದೇ ಏನಾದರೂ ತಿಂತಾನೆ ಇರ್ತಾರೆ. ಸೊ ಆ ಥರ ತಿನ್ಬಹುದಾ? ಬೇಸಿಕಲಿ ನಾವು ಎಲ್ಲ ಎಕ್ಸಾಂಪಲ್ಗಳನ್ನ ನಮ್ಮನ್ನೇ ನಾವು ತಗೊತಾ ಹೋಗ್ತೀವಿ. ಸ್ವಲ್ಪ ನಮ್ಮ ಹಿಂದಿನವ್ರನ್ನ ನೋಡಿ, ಬೆಳಿಗ್ಗೆ ಎದ್ದು ಏನೋ ತಿಂದ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ರು, ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ರು, ಅಥವಾ ಮಧ್ಯಾಹ್ನ ಮನೆಯಿಂದ ಅವ್ರಿಗೆ ಆಹಾರ ಹೋಗ್ತಿತ್ತು. ಹೌದಲ್ಲ? ಆವಾಗ ಅವರು ಪದೇ ಪದೇ ಏನಾದ್ರು ತಿಂತಾ ಇದ್ರ?
ಇಲ್ಲ, ಏನು ತಿಂತಿರ್ಲಿಲ್ಲ, ಕೆಲಸ ಮಾಡ್ತಿದ್ರು ತಾನೆ, ನೀರ್ ಕುಡಿಯೋರು, ಎನರ್ಜಿ ಇರ್ತಿತ್ತು ತಾನೆ, ಕೆಲಸ ಮಾಡ್ತಿದ್ರು ತಾನೆ. ಅಂದ್ರೆ ಅವರಿಗೆ ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡುವಷ್ಟು ಎನರ್ಜಿ ಇತ್ತು ಅಂದಾಗ ನಿಮಗೆ ಯಾಕೆ ಎನರ್ಜಿ ಇರೋದಿಲ್ಲ? ಖಂಡಿತ ಎನರ್ಜಿ ಇರುತ್ತೆ, ಆದ್ರೆ ನಮ್ಗೆ ತಿನ್ನುವುದು ಒಂದು ಗೀಳಾಗಿದೆ, ಬೋರ್ ಆಗುತ್ತೆ. ನಾನು ಸುಮ್ನೆ ಕೂತ್ ಕೆಲಸ ಮಾಡೋದು ನನಗೆ ಬೋರ್ ಆಗುತ್ತೆ, ಈ ಕಾರಣಕ್ಕೆ ನಾನು ತಿಂತೀನಿ. ಆ ತರ ತಿನ್ನುವುದು ಅಭ್ಯಾಸ ಆಗಿರೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಒಂದು ಮೀಲನ್ನ ನಿಮ್ಗೆ ಸಫಿಷಿಯಂಟ್ ಆಗುವಷ್ಟು ತಿನ್ನಿ, ಅದಾದ್ಮೇಲೆ ಟೈಮ್ ಕೊಡಿ, ಅದು ಡೈಜೆಷನ್ ಆಗೋದಕ್ಕೆ. ಒಂದು ಸಲ ತಿಂದಿದ್ದು ಡೈಜೆಷನ್ ಆಗೋದಕ್ಕೆ 3 ಅವರ್ ಸಮಯ ಬೇಕು. ನೀವು ಫಾರ್ ಎಕ್ಸಾಂಪಲ್ 8:30ಗೆ ತಿಂಡಿ ತಿಂದಿದ್ದೀರಿ ಅಂತ ಇಟ್ಕೊಳ್ಳಿ, 10:30 ಅಷ್ಟೊತ್ತಿಗೆ ನನಗೆ ಬಾಯಾಡ್ಸೋದಕ್ಕೆ ಏನಾದರೂ ಬೇಕು ಅಂತಂದರೆ ನೀವು ತಿಂದಿದ್ದು 2 ಗಂಟೆ ಆಗಿರುತ್ತೆ, ಆಗಲೇ ಕೊಟ್ಟಿರೋ ಆಹಾರವೇ ಡೈಜೆಷನ್ ಆಗಿರೋದಿಲ್ಲ. ಮೇಲೆ ಇನ್ನು 2 ಅವರಲ್ಲಿ ಮತ್ತೆ ತಿಂತೀರಿ ನೀವು, ಮತ್ತೆ ಸೈಕಲ್ ಶುರು ಆಗುತ್ತೆ, ಮತ್ತೆ 12:30 1 ಗಂಟೆಗೆ ಊಟ ಮಾಡ್ತೀರಿ, ಆಗಿನ್ನೂ 2 ಅವರ್ ಆಗಿರೋದಿಲ್ಲ, ಮತ್ತೆ ಸೈಕಲ್ ಶುರು ಆಗುತ್ತೆ. ಈ ರೀತಿ ಎಷ್ಟು ಆಹಾರ ಕೊಡ್ತೀರಿ? ಇದು ನಿಮ್ಮ ಹೊಟ್ಟೆಯ ಆರೋಗ್ಯವನ್ನಲ್ಲದೆ ಇಡೀ ದೇಹದ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಒಂದು ಮುಖ್ಯ ಕಾರಣ. ಆ ಕಾರಣಕ್ಕೆ ಪದೇ ಪದೇ ತಿನ್ನುವ ಅಭ್ಯಾಸ ಇದ್ರೆ ಅದನ್ನ ನಿಲ್ಲಿಸಿ ಅಂತ ಹೇಳ್ತೀನಿ. ಲೆಕ್ಕಕ್ಕಿಂತ ಟೀ ಕಾಫಿ ಕುಡಿದ್ರೆ ಏನಾದರೂ ಎಫೆಕ್ಟ್ ಆಗುತ್ತಾ? ಖಂಡಿತ ಎಫೆಕ್ಟ್ ಆಗುತ್ತೆ. ಅಸಿಡಿಕ್ ಲೆವೆಲ್ನ ಇಂಬ್ಯಾಲೆನ್ಸ್ ಮಾಡುತ್ತೆ. ಹೊಟ್ಟೆ ಒಳಗೆ ಅಸಿಡಿಕ್ ಎನ್ವೈರನ್ಮೆಂಟ್ ಇಲ್ಲ ಅಂತಂದರೆ ನಮ್ಮ ಡೈಜೆಷನ್ ಕ್ರಿಯೆ ಹಾಳಾಗುತ್ತೆ. ಹಾಗಾಗಿ ಲೆಕ್ಕಕ್ಕಿಂತ ಜಾಸ್ತಿ ಟೀ ಕಾಫಿ ಕುಡಿಯೋದು ಬಹಳ ತಪ್ಪು. ಸೊ ಅಸಿಡಿಟಿ ಉಂಟಾಗುತ್ತೆ? ಅಸಿಡಿಟಿ ಉಂಟಾಗೋದಿಲ್ಲ, ಅಸಿಡಿಕ್ ಲೆವೆಲ್ ಅನ್ನೇ ಹಾಳು ಮಾಡುತ್ತೆ. ಓಕೆ, ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೊಟ್ಟೆ ಒಳಗೆ ಅಸಿಡಿಟಿ ಲೆವೆಲ್ ಅಥವಾ ಏನು ಅಸಿಡಿಕ್ ಲೆವೆಲ್ ಜಾಸ್ತಿ ಇರಬೇಕು. ಅದು ಇದ್ದಾಗ ನಾವು ತಿಂದಿರುವಂತ ಆಹಾರ ಪಚನ ಆಗ್ತಾ ಹೋಗುತ್ತೆ, ಡೈಜೆಷನ್ ಆಗ್ತಾ ಹೋಗುತ್ತೆ. ನೀವು ಪದೇ ಪದೇ ಕಾಫಿ ಟೀ ಕೊಡ್ತಾ ಹೋದ ಹಾಗೆ ಅಸಿಡಿಕ್ ಲೆವೆಲ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ವ್ಯತ್ಯಾಸ ಆಯಿತು ಅಂತಂದರೆ, ನೀವು ಆಲ್ಕಲಿನ್ ಸ್ಟೇಟಲ್ಲಿ ಇದ್ದೀರಿ ಅಂತಂದರೆ, ನಿಮ್ಮ ಹೊಟ್ಟೆ ಆಲ್ಕಲಿನ್ ಸ್ಟೇಟಲ್ಲಿದೆ ಅಂದರೆ ಆಗ ನಮ್ಮ ಡೈಜೆಷನ್ ಕ್ರಿಯೆ ಸರಿ ಆಗೋದಿಲ್ಲ. ಕಾಫಿ ಟೀ ತೊಗೊಂಡಿರ್ತೀರಿ, ಹಸಿವು ಕಮ್ಮಿ ಆಗಿರುತ್ತೆ, ಬಟ್ ಮತ್ತೆ ಊಟ ಮಾಡಿರ್ತೀರಿ, ಡೈಜೆಷನ್ ಆಗೋದಿಲ್ಲ. ಸೊ ಈ ಥರ ಒಂದಕ್ಕೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಅಂತ. ಪ್ರೋಬಯೋಟಿಕ್ಸ್ ಅಂತ ಹೇಳಿದ್ರೆ ಏನು? ಇದು ನಮ್ಮ ಗಟ್ ಹೆಲ್ತ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ? ಈ ತರಕಾರಿಗಳು, ಗಾರ್ಲಿಕ್ ಇರ್ಬೋದು, ಅಥವಾ ಅನಿಯನ್ ಅಥವಾ ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ತರಕಾರಿಗಳಿರ್ಬೋದು, ಇವೆಲ್ಲವನ್ನು ನಾವು ಪ್ರೀಬಯೋಟಿಕ್ ಅನ್ನೋ ಥರದಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇದು ನಮ್ಮ ಹೊಟ್ಟೆಯ ಒಳಗೆ ಇರುವಂಥ ಮೈಕ್ರೋಬ್ಸ್ಗಳಿಗೆ ಫೀಡ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ನಾನು ಆಗಲೇ ಹೇಳಿದೆ. ಹೌದು. ಇದೇ ರೀತಿ ನಮ್ಮ ಹೊಟ್ಟೆಯ ಒಳಗೆ ಒಳ್ಳೆಯ ಮೈಕ್ರೋಬ್ಸ್ಗಳನ್ನು ಬೆಳೆಸೋದಕ್ಕೆ, ಕೆಟ್ಟ ಮೈಕ್ರೋಬ್ಸ್ಗಳನ್ನಲ್ಲ, ಒಳ್ಳೆಯ ಮೈಕ್ರೋಬ್ಸ್ ಅನ್ನ ಮಲ್ಟಿಪಲ್ ಮಾಡೋದಕ್ಕೆ ಸಹಾಯ ಮಾಡುವಂಥ ಅಂಶ ಅಂತಂದರೆ ಪ್ರೋಬಯೋಟಿಕ್ಸ್. ಈ ಪ್ರೋಬಯೋಟಿಕ್ಸ್ ಅಲ್ಲಿ ನಿಮಗೆ ಮೊಸರು ಬರುತ್ತೆ, ಯೋಗರ್ಟ್ ಬರುತ್ತೆ, ಇನ್ನು ಫರ್ಮೆಂಟೆಡ್ ವೆಜಿಟೇಬಲ್ಸ್ ಬರುತ್ತೆ, ಪಿಕಲ್ ಬರುತ್ತೆ, ಉಪ್ಪಿನಕಾಯಿ ಬರುತ್ತೆ. ಇವೆಲ್ಲ ಪ್ರೋಬಯೋಟಿಕ್ಸ್ಗೆ ಬರುವಂಥ ಒಂದಿಷ್ಟು ಆಹಾರಗಳು. ಮತ್ತು ಈ ಫರ್ಮೆಂಟೆಡ್ ದೋಸೆ, ಇಡ್ಲಿ ಏನಿರುತ್ತೆ ಇದು ಕೂಡ ಪ್ರೋಬಯೋಟಿಕ್ ಬರುತ್ತೆ. ಬಟ್ ಇದನ್ನು ನೀವು ಬಿಸಿ ತಿಂದಾಗ ಪ್ರೋಬಯೋಟಿಕ್ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದು ಹೋಗುತ್ತೆ, ಸತ್ತೋಗಿರುತ್ತೆ, ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಮುಖ್ಯವಾಗಿ ನಾವು ಹಾಗಾಗಿ ಪ್ರೋಬಯೋಟಿಕ್ ಅಂತ ಬಂದಾಗ ಮೊಸರು ಇರ್ಬೋದು, ಅಥವಾ ಇದು ಪಿಕಲ್ ಇರ್ಬೋದು, ಫರ್ಮೆಂಟೆಡ್ ವೆಜಿಟೇಬಲ್ಸ್ ಇರ್ಬೋದು, ಈಗ ಕಿಮ್ಚಿ, ಕೊರಿಯಾದಲ್ಲಿ ಕಿಮ್ಚಿ ಅಂತೆಲ್ಲ ಫೇಮಸ್ ಇದೆ. ಈ ಥರದ ಆಹಾರಗಳು ಹೊಟ್ಟೆಯಲ್ಲಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಪ್ರೋಬಯೋಟಿಕ್ ನಮ್ಮ ಆಹಾರದಲ್ಲಿ ಬಹಳ ಮುಖ್ಯ. ಈ ಪ್ರೋಬಯೋಟಿಕ್ ಚೆನ್ನಾಗಿದ್ದ ಹಾಗೆ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಈಗ ನೀವು ಬಿಸಿ ತಿನ್ಬಾರ್ದು ಅಂತ ಹೇಳಿದ್ರಲ್ಲ, ಮೇ ಬಿ ಅದೇ ಕಾರಣಕ್ಕೋಸ್ಕರ ಅನ್ಸುತ್ತೆ ಈ ಹಳ್ಳಿ ಕಡೆ ಎಲ್ಲ ಬಿಸಿ ಅನ್ನಕ್ಕೆ ಮೊಸರು ಹಾಕೊಂಡು ತಿನ್ಬಾರ್ದು. ಹೌದು, ಎಕ್ಸಾಕ್ಟ್ಲಿ ಅದೇ ಕಾರಣಕ್ಕೆ ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರ್ದು ಅಂತ ಹೇಳೋದು. ಮೊಸರಿನಲ್ಲಿ ಪ್ರೋಬಯೋಟಿಕ್ ನ ಅಂಶ ಚೆನ್ನಾಗಿರುತ್ತೆ. ನೀವು ಬಿಸಿ ಅನ್ನಕ್ಕೆ ಹಾಕಿದಾಗ ಆ ಪ್ರೋಬಯೋಟಿಕ್ ಅಥವಾ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಹೋಗಿ ನಮ್ಮ ದೇಹದಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೆ ಅದು ಒಳ್ಳೇದು ಮಾಡೋದು. ಬಟ್ ನೀವು ಮೊಸರನ್ನ ಬಿಸಿಗೆ ಹಾಕ್ತಾ ಇದ್ದಾಗ ಆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ. ಸೊ ಹಾಗಾಗಿ ಮೊಸರನ್ನ ಬಿಸಿ ಅನ್ನಕ್ಕೆ ಹಾಕೋಬಾರ್ದು ಅಂತ ಹೇಳೋದು. ಮೊಸರನ್ನ ರಾತ್ರಿ ತಿನ್ಬಾರ್ದ? ಹಾಗೇನೂ ಇಲ್ಲ, ಅದು ನಿಮ್ಮ ದೇಹ ಪ್ರಕೃತಿಗೆ ಸರಿಯಾಗಿ ಅದು ಕೆಲಸ ಮಾಡುತ್ತೆ. ಒಬ್ರೊಬ್ಬರಿಗೆ ರಾತ್ರಿ ತಿಂದಾಗ ಅದು ತಂಪಿರೋದ್ರಿಂದ ಕೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಬ್ರೊಬ್ಬರಿಗೆ ದೇಹ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆ ಥರದ ಏನು ಸಮಸ್ಯೆಗಳು ಇಲ್ಲ. ಈಗ ನಾನು ಎಷ್ಟೊತ್ತಿಗಾದ್ರೂ ಮೊಸರು ತಿಂದ್ಬಿಡ್ತೀನಿ, ನನಗೇನು ಅಂತ ಸಮಸ್ಯೆಗಳಾಗೋದಿಲ್ಲ. ಒಬ್ರೊಬ್ರಿಗೆ ಆಗೋದಿಲ್ಲ, ಅವರ ಬಾಡಿ ನೇಚರ್ಗೆ ಸರಿಯಾಗಿ ಅದು ಕೆಲಸ ಮಾಡುತ್ತೆ. ಓಕೆ, ಯಾಕಂದ್ರೆ ಕೆಲವರು ಹೇಳ್ತಾರೆ ಬಿಡ್ಬೇಕು ರಾತ್ರಿ ತಿನ್ನೋದು. ಓಕೆ, ಸೊ ಇನ್ನೊಬ್ರಿಗೆ ಆಗೋದಿಲ್ಲ ಅಂತ ನಾವು ಬಿಡಬಾರ್ದು. ಇಲ್ಲ, ನಮಗಾಗುತ್ತೋ ಇಲ್ವೋ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕು.
ಹೌದು ಮೇಡಮ್, ಈಗ ಬಿಸಿನೀರು ಕುಡಿದ್ರೆ ಅಥವಾ ಲೆಮನ್ ವಾಟರ್ ಕುಡಿದ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ, ಹೌದಾ? ಒಂದು ಸರ್ಟೆನ್ ಎಕ್ಸ್ಟೆಂಟ್ ಹೌದು. ಅಂದರೆ ಬಿಸಿ ನೀರು ನಮ್ಮ ಇಸೋಫೆಗಲ್ ಲೈನ್ ಏನಿದೆ ಅದು ಫುಡ್ ಪೈಪ್, ಅಂದರೆ ನಮ್ಮ ಆಹಾರ ಹೋಗುವಾಗ ಇಲ್ಲಿ ಗಂಟ್ಲಿಂದ ಹೊಟ್ಟೆಗೆ ಹೋಗೋ ತನಕ ಒಂದು ಪೈಪ್ ಇರುತ್ತೆ. ಆ ಪೈಪನ್ನು ಕ್ಲಿಯರ್ ಮಾಡುತ್ತೆ, ಅಥವಾ ನಮ್ಮ ಹೊಟ್ಟೆಯ ಒಳಗೆ ಈ ಲೈನಿಂಗನ್ನು ಕ್ಲಿಯರ್ ಮಾಡುತ್ತೆ, ಆ ಥರ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಅದಕ್ಕೆ ಆ ರೀತಿಯಲ್ಲಿ ಬಿಸಿ ನೀರು ಒಂದು ರೀತಿಯ ಟೆಂಪರೇಚರ್ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಲೆಮನ್ ವಾಟರ್ ಅನ್ನೋದು ಇದು ಸಬ್ಜೆಕ್ಟಿವ್, ಎಲ್ಲರಿಗೂ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಈಗ ಹೊಟ್ಟೆ ಚೆನ್ನಾಗಿದ್ದವರಿಗಾದ್ರೆ ಲೆಮನ್ ವಾಟರ್ ಅಲ್ಲಿ ಇರುವಂತಹ ಏನು ಕಂಟೆಂಟ್ ವೈಟಮಿನ್ ಸಿ ಏನಿದೆ ಅದು ಇಮ್ಯೂನ್ ಸಿಸ್ಟಮ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಅದರಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಕೂಡ ನಿಮಗೆ ಪಚನ ಕ್ರಿಯೆಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಇದು ಎಲ್ರಿಗೂ ಅಲ್ಲ. ಹೊಟ್ಟೆ ತುಂಬ ಹಾಳಾಗಿದ್ರೆ ಅಥವಾ ಅಸಿಡಿಕ್ ಕಂಟೆಂಟ್ ಹೊಟ್ಟೆನಲ್ಲಿ ಬಹಳ ಕಡಿಮೆ ಇದ್ದವರಿಗೆ ಲೆಮನ್ ವಾಟರ್ ಅಥವಾ ಸಿಟ್ರಿಕ್ ಆಸಿಡ್ ಕೊಟ್ಟಾಗ ಅದು ಅಲರ್ಜಿಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ. ಸೊ ಕೆಲವರಿಗೆ ಲೆಮನ್ ವಾಟರ್ ಕುಡಿದ ಮೇಲೆ ಅಸಿಡಿಟಿ ಜಾಸ್ತಿ ಅನಿಸುತ್ತೆ, ಅಥವಾ ತೇಗು ಬರೋದು ಜಾಸ್ತಿ ಆಗುತ್ತೆ, ಅಥವಾ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ, ಇವೆಲ್ಲ ಆಗುವಂಥ ಸಮಸ್ಯೆ ಇರುತ್ತೆ. ಹಾಗಾಗಿ ಅಂಥವರು ಅದನ್ನು ರೆಕ್ಟಿಫೈ ಮಾಡಿಕೊಂಡು, ಹಾಗೇನಾದ್ರು ಆಗುತ್ತೆ ಅಂದರೆ ಲೆಮನ್ ವಾಟರ್ ತೊಗೊಳಕ್ಕೆ ಹೋಗಬಾರ್ದು. ಲೆಮನ್ ವಾಟರ್ ಒಳ್ಳೆಯದು ಅಂತ ಎಲ್ರಿಗೂ ಒಳ್ಳೆಯದಲ್ಲ, ಅಂದರೆ ಎಲ್ರಿಗೂ ಒಂದೇ ಅಪ್ಲೈ ಆಗೋದಿಲ್ಲ, ದೇಹದಿಂದ ದೇಹಕ್ಕೆ ವ್ಯತ್ಯಾಸ ಆಗುತ್ತೆ. ಬಟ್ ಅದರ್ವೈಸ್ ಲೆಮನ್ ವಾಟರಲ್ಲಿ ನಿಮಗೆ ವೈಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಅದು ನಿಮಗೆ ಒಳ್ಳೆಯ ರೀತಿ. ಬಟ್ ಅದಕ್ಕೆ ಸಕ್ಕರೆ ಹಾಕ್ಕೊಳ್ದೆ ಕುಡಿದ್ರೆ ಮಾತ್ರ. ಓಕೆ. ಸಕ್ಕರೆ ಹಾಕಿದ್ರೆ ಹೇಗೆ? ಸಕ್ಕರೆ ಹಾಕಿದ್ರೆ ಅದು ನಿಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ನೀವು ಲೆಮನ್ ವಾಟರ್ಗೆ ಮಾಡ್ಕೊಳ್ಳುವಾಗ ಅಥವಾ ಲಿಂಬೆ ಶರಬತ್ತು, ಲಿಂಬೆ ಜ್ಯೂಸ್ ಏನೋ ಮಾಡ್ಕೊಂಡು ಕುಡಿತೀರಿ, ಲಿಂಬೆ ಒಳ್ಳೆದಲ್ಲ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿದ್ರೆ 1 ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ ನಿಮಗೆ ಮಿನಿಮಮ್ ಅಂದರೂ 10 ರಿಂದ 12 ಸ್ಪೂನ್ ಸಕ್ಕರೆ ಬೇಕಾಗುತ್ತೆ. ಈ 10 ರಿಂದ 12 ಸ್ಪೂನ್ ಸಕ್ಕರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಎಷ್ಟರ ಮಟ್ಟಿಗೆ ಏರಿಸ್ಬೋದು ಮತ್ತು ಎಷ್ಟು ಬೇಗ ಕ್ರಾಶ್ ಆಗ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಬರೀ ಸಕ್ಕರೆ ನೀವು ಕೊಡೋದ್ರಿಂದ ದೇಹಕ್ಕೆ ಎಷ್ಟು ತೊಂದರೆ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ಲೆಮನ್ ವಾಟರ್ ಸಕ್ಕರೆ ಹಾಕೊಂಡು ಕುಡಿಯೋದಿದ್ರೆ ಅದು ಖಂಡಿತ ಕುಡಿಬೇಡಿ, ದೇಹಕ್ಕೆ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡುತ್ತೆ. ಓಕೆ. ಈಗ ಗಟ್ ಡಿಟಾಕ್ಸ್ ಮಾಡಬೇಕು ಅಂದರೆ, ಹೊಟ್ಟೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಆಡ್ ಭಾಷೆಯಲ್ಲಿ, ಏನು ಮಾಡಬೇಕು? ಗಟ್ ಡಿಟಾಕ್ಸ್ ಮಾಡೋದು ನಮ್ಮ ಬಯಾಲಜಿಕಲ್ ಪ್ರೊಸೆಸ್. ಅದನ್ನ ನಾವು ಹೊರಗಡೆಯಿಂದ ಡಿಟಾಕ್ಸ್ ಮಾಡ್ತೀವಿ ಅಂತಂದ್ರೆ ಅದೊಂದು ಮಿತ್, ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಅವರು ಸೇಲ್ ಮಾಡೋದಕ್ಕೆ ಅದನ್ನ ಹೇಳ್ತಾರೆ ಅಂತ ಅರ್ಥ. ನಾನು ಅದನ್ನ ಯಾವುದೇ ಕಾರಣಕ್ಕೂ ಗಟ್ ಡಿಟಾಕ್ಸ್ ಅನ್ನ 3 ದಿವಸದಲ್ಲಿ ಮಾಡ್ಕೊಡ್ತೀನಿ, 5 ದಿವಸದಲ್ಲಿ ಮಾಡ್ಕೊಡ್ತೀನಿ, ಅಥವಾ 7 ದಿವಸ ನಮ್ಮ ಹತ್ರ ಬನ್ನಿ ಗಟ್ ಡಿಟಾಕ್ಸ್ ಆಗುತ್ತೆ. ಖಂಡಿತವಾಗ್ಲೂ ಆ ಥರ ಗಟ್ ಡಿಟಾಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಗಟ್ ಡಿಟಾಕ್ಸ್ ಆಗಬೇಕು ಅಂದರೆ ನಮಗೆ ಒಂದು ನಿಯಮಿತವಾದ ಲೈಫ್ ಸ್ಟೈಲ್ ಬಹಳ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಗಟ್ ಡಿಟಾಕ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಅಂಶಗಳು ಅಂತಂದರೆ ನಾವು ತಿನ್ನುವಂಥ ಹಸಿರು ತರಕಾರಿಗಳು, ಹಸಿರು ತರಕಾರಿಗಳು ಅದು ಆಟೋಮ್ಯಾಟಿಕಲಿ ಇಂಟರ್ನಲ್ಲಿ ಗಟ್ ಡಿಟಾಕ್ಸ್ ಮಾಡುತ್ತೆ. ಅಂದರೆ ಗಟ್ ಡಿಟಾಕ್ಸ್ ಆಗೋದಂದ್ರೆ ಏನು? ಹೊಟ್ಟೆಯ ಒಳಗೆ ಒಳ್ಳೆಯ ಮೈಕ್ರೋಬ್ಸ್ಗಳು ಚೆನ್ನಾಗಾಗೋದು, ಇಮ್ಯೂನ್ ಸಿಸ್ಟಮ್ ಅನ್ನ ಚೆನ್ನಾಗಿಟ್ಕೊಳ್ಳೋದು, ಇದು ಗಟ್ ಡಿಟಾಕ್ಸ್ ಅಂತ ಅರ್ಥ. ಇದು ಎರಡು ಚೆನ್ನಾಗಿರ್ಬೇಕು ಅಂದ್ರೆ ಹಸಿರು ತರಕಾರಿ ಚೆನ್ನಾಗಿ ಕೊಡ್ಬೇಕಾಗುತ್ತೆ. ಇನ್ನು ಆವಾಗ ಫಾಸ್ಟಿಂಗ್ ಮಾಡೋದು. ಫಾಸ್ಟಿಂಗ್ ಅಂದ್ರೆ ಹೇಗೆ? ಫಾಸ್ಟಿಂಗ್ ಅಂದ್ರೆ ವೆರಿ ಸಿಂಪಲ್. ನೀವು ಸಿರ್ಕ್ಯಾಡಿಯನ್ ರಿದಮ್ ಅಥವಾ ಬಯಾಲಜಿಕಲ್ ಕ್ಲಾಕ್ಗೆ ಸರಿಯಾಗಿ ಆಹಾರ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮ್ಯಾಟಿಕಲಿ ಗಟ್ ಡಿಟಾಕ್ಸ್ ಆಗುತ್ತೆ. ಅಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟಿದ ನಂತರನೇ ನಿಮ್ಮ ಆಹಾರ, ಅಂದ್ರೆ ಸೂರ್ಯ ಹುಟ್ಟಿದ 2 ತಾಸಿನ ನಂತರ ನೀವು ಮೊದಲನೇ ಆಹಾರ ತಿನ್ಬೇಕು, ಅಥವಾ ನೀವು ಎದ್ದ ಮೇಲೆ 2 ತಾಸಿನ ನಂತರ ಮೊದಲನೇ ಆಹಾರ ತಿನ್ಬೇಕು. ರಾತ್ರಿ 7 ಗಂಟೆಯ ಒಳಗಡೆ ನಿಮ್ಮ ಆಹಾರ ಮುಗಿಸ್ಕೊಂಡ್ರೆ ಆಗ ನೀವು ಹೊಟ್ಟೆಗೆ ಒಂದು ಬೇಕಾದಂಥ ಒಳ್ಳೆಯ ರೆಸ್ಟ್ ಕೊಟ್ಟ ಹಾಗೆ ಆಗುತ್ತೆ. ಅಥವಾ ಒಂದು 12 ಗಂಟೆ ರೆಸ್ಟ್ ನೀವು ಕೊಟ್ಟಾಗ ಆಟೋಮ್ಯಾಟಿಕಲಿ ಹೊಟ್ಟೆ ಡಿಟಾಕ್ಸ್ ಆಗುತ್ತೆ. ಅದು ಇನ್ನೊಂದು. ಅದು ನೀವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಮಾಡ್ಕೊಂಡ್ರೆ ಡಿಟಾಕ್ಸ್ ತನ್ನಿಂತಾನೇ ಆಗುತ್ತೆ. ಇನ್ನು ತಿನ್ನುವ ಆಹಾರದಲ್ಲಿ ಎಲ್ಲ ಥರದ ಆಹಾರಗಳು, ಪ್ರೋಟೀನ್ ಮತ್ತು ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ನ ನೀವು ಪ್ರಮಾಣ ಚೆನ್ನಾಗಿ ಇಟ್ಕೊಂಡಾಗ ಆಟೋಮ್ಯಾಟಿಕಲಿ ಡಿಟಾಕ್ಸ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ನೀವು ಈ ಫ್ರೂಟ್ ಜ್ಯೂಸಸ್ ಕುಡಿತೀನಿ ಅಥವಾ ನಾನು ತರಕಾರಿ ಜ್ಯೂಸ್ಗಳನ್ನ ಕುಡಿತೀನಿ, ಗಟ್ ಡಿಟಾಕ್ಸ್ ಆಗುತ್ತೆ. ಖಂಡಿತವಾಗ್ಲೂ ಅದರಿಂದ ನೀವು ಮತ್ತೆಲ್ಲ ಹಾಗೆ ಇಟ್ಕೊಂಡು ಗಟ್ ಡಿಟಾಕ್ಸ್ ಮಾಡ್ಕೊತೀನಿ ಅಂದರೆ ಡಿಟಾಕ್ಸ್ ಆಗೋದಿಲ್ಲ. ಇದ್ರ ಜೊತೆಗೆ ಒಳ್ಳೆ ನಿದ್ದೆ ಮಾಡಬೇಕು. ಗಟ್ ಡಿಟಾಕ್ಸ್ ಆಗಬೇಕು ಅಂದರೆ ನಿದ್ದೆ ನಿಮ್ಮ ಹೊಟ್ಟೆಯನ್ನು ಆಟೋಮ್ಯಾಟಿಕಲಿ ಸರಿ ಮಾಡುತ್ತೆ. ನಿದ್ದೆ ಮಾಡಿದಾಗ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಲೈನಿಂಗ್ ಏನಿದೆ ಅದು ರಿಪೇರ್ ಆಗುತ್ತೆ. ಆ ರಿಪೇರ್ ಪ್ರೋಸೆಸ್ ತನ್ನಿಂತಾನೇ ಆಗುತ್ತೆ. ಹಾಗಾಗಿ ನಿದ್ದೆ ಬಹಳ ಮುಖ್ಯ. ಈ 4 ಚೆನ್ನಾಗಿ ಇಟ್ಕೊಂಡ್ರೆ ಆಟೋಮ್ಯಾಟಿಕಲಿ ಗಟ್ ಡಿಟಾಕ್ಸ್ ಆಗುತ್ತೆ.
ಫಿಸಿಕಲ್ ಆಕ್ಟಿವಿಟಿಗೂ ನಮ್ಮ ಗಟ್ ಹೆಲ್ತ್ಗೂ ಹೇಗೆ ಕನೆಕ್ಷನ್ ಇದೆ? ಖಂಡಿತ ಇದೆ. ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊತಾ ಇದ್ದ ಹಾಗೆ ನಮ್ಮ ಗಟ್ ಏನಿರುತ್ತೆ, ಗಟ್ಟಿನ ಸಮಸ್ಯೆ ಏನಿರುತ್ತೆ ಅದು ಸರಿ ಹೋಗ್ತಾ ಹೋಗುತ್ತೆ. ಯಾಕೆಂದರೆ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಪಚನ ಕ್ರಿಯೆ ಚೆನ್ನಾಗಾದಾಗ ಹೊಟ್ಟೆಯ ಒಳಗಿರುವ ಸಮಸ್ಯೆ ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ನಮ್ಮ ದೇಹಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರುವಂಥದ್ದು. ನಾವು ಆಕ್ಟಿವಿಟಿನೇ ಇಲ್ದಿದ್ದಾಗಲೇ ನಮಗೆ ಗಟ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ತಿಂದಿದ್ದು ಡೈಜೆಷನ್ ಆಗಿ ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೋಗಿ ಅದು ನಮ್ಮ ದೇಹಕ್ಕೆ ಯುಟಿಲೈಸೇ ಆಗೋದಿಲ್ಲ ಅಂದಾಗ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ತಿನ್ನುವ ಆಹಾರವನ್ನು ಕರಗಿಸೋದು ಕೂಡ ಬಹಳ ಮುಖ್ಯ. ಆಕ್ಟಿವಿಟಿ ಬಹಳ ಮುಖ್ಯ ಆಗುತ್ತೆ. ಓಕೆ ಮೇಡಮ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಗಟ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ ಅಥವಾ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತ ಆಸೆ ಇದ್ದರೆ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಬೆಳಿಗ್ಗೆ ಎದ್ದು 2 ಗಂಟೆ ನಂತರ ಆಹಾರ ತಗೊಳ್ಳಿ. ರಾತ್ರಿ ಮಲಗೋದಕ್ಕೆ 3 ಗಂಟೆ ಮುಂಚೆ ಆಹಾರ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಹಾರದಲ್ಲಿ ತರಕಾರಿಗಳನ್ನು ಚೆನ್ನಾಗಿ ಸೇವಿಸಿ. ಅದರ ಜೊತೆಗೆ ಪ್ರೋಟೀನನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ಪ್ರೋಟೀನ್ ಬಹಳ ಮುಖ್ಯವಾಗಿರುವಂಥ ಆಹಾರ ನಿಮ್ಮ ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ. ಕಾರ್ಬೋಹೈಡ್ರೇಟ್ಸ್ನಲ್ಲಿ ಲಿಮಿಟ್ ಇರಲಿ. ಪ್ರೋಸೆಸ್ಡ್ ಫುಡ್ ಇರ್ಬೋದು ಅಥವಾ ಪ್ಯಾಕೆಟ್ ಓಪನ್ ಮಾಡಿ ಎಷ್ಟು ತಿಂತೀರೋ ಅಷ್ಟು ನಿಮ್ಮ ಹೊಟ್ಟೆನ ಹರಿತಿದ್ದೀರಿ ಅಂತ ಅರ್ಥ. ಹೊಟ್ಟೆಯ ಲೈನಿಂಗನ್ನು ಹರಿತಿದ್ದೀರಿ ಅಂತ ಅರ್ಥ. ಹಾಗಾಗಿ ಅಂಥ ಆಹಾರಗಳನ್ನು ದೂರ ಇಡಿ. ಇನ್ನು ಅದರ ಜೊತೆಗೆ ಚೆನ್ನಾಗಿ ನೀರು ಕುಡಿಯಿರಿ. ಹೈಡ್ರೇಷನ್ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ತಿಂದಿದ್ದು ಆಹಾರ ಎಲ್ಲ ಕಡೆ ಮೂವ್ ಆಗಬೇಕು ಅಂದರೂ ಕೂಡ ನಮಗೆ ನೀರಿನ ಅವಶ್ಯಕತೆ ಭಾಳ ಇದೆ. ನೀರು ಚೆನ್ನಾಗಿ ಕುಡೀರಿ. ಇದ್ರ ಜೊತೆಗೆ ಆ್ಯಕ್ಟಿವಿಟೀಸ್ ಚೆನ್ನಾಗಿಟ್ಕೊಳ್ಳಿ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಪ್ರತಿದಿನ ಕನಿಷ್ಠ ಪಕ್ಷ ಒಂದು 20-25 ನಿಮಿಷ ಏನಾದರೂ ಆ್ಯಕ್ಟಿವಿಟಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ನಿಮ್ಮ ಪ್ರಿಯಾರಿಟಿ ಆದಾಗ ಖಂಡಿತ ನೀವು ಮಾಡೋದಕ್ಕಾಗುತ್ತೆ. ಸಮಯ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ನು ಇದರ ಜೊತೆಗೆ ಒಳ್ಳೆ ನಿದ್ದೆ ಮಾಡಿ. 7 ಗಂಟೆ ಕನಿಷ್ಠ 7ರಿಂದ 8 ಗಂಟೆ ನಿದ್ದೆ ಇದೆಯಲ್ಲ ಅದು ನಿಮ್ಮ ಹೊಟ್ಟೆಯನ್ನು ತನ್ನಿಂತಾನೇ ರಿಪೇರಿ ಮಾಡುತ್ತೆ. ಯಾವ ಡಿಟಾಕ್ಸ್ನ ಅವಶ್ಯಕತೆ ಕೂಡ ಇರೋದಿಲ್ಲ. ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಹೊಟ್ಟೆ ಚೆನ್ನಾಗಿರುತ್ತೆ. ಹೊಟ್ಟೆ ಚೆನ್ನಾಗಿದ್ದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಟ್ಟೆಯ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು, ಅಂದರೆ ಗಟ್ ಹೆಲ್ತನ್ನು ನೋಡ್ಕೊಳ್ಳೋದ್ರಲ್ಲಿ ನಾವು ಎಲ್ಲಿ ಎಡವ್ತಾ ಇದ್ದೀವಿ, ನಮ್ಮ ಈಗಿನ ಲೈಫ್ ಸ್ಟೈಲ್ನಿಂದಾಗಿ ನಮಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಲ್ಲವಿ ಇಡೂರ್ ಅವರು ನಮ್ಮ ಗಟ್ ಹೆಲ್ತ್ ಅನ್ನ ಯಾವ ರೀತಿಯಾಗಿ ನೋಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.